ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟ ದೇವರಿಗೂ ದೇವಸ್ಥರಿಗೂ ಒಂದನ್ನು ಸಲ್ಲಿಸಿದೆ. ಚಿಕ್ಕ ಪ್ರಾರ್ಥನೆ ಮುಂದೆ ಅವನ ಪರಿಶುದ್ಧನಾದ ಪರಲೋಕದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ತಂದೆ ಆ ದೇವರೇ, ಈ ಒಂದು ಆಶ್ರಯಿಸಲ್ಪಟ್ಟ ದೇವರದ್ದು ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಅಪ್ಪ ಬಂದು ಪ್ರಾರ್ಥಿಸಲು ಆರಾಧಿಸಲು ಕೊಟ್ಟಂತ ಕೃಪೆಯಾಗಿ ಸ್ತೋತ್ರ. ಈ ವೇಳೆಯಲ್ಲಿ ನನ್ನನ್ನೇ ನಿನ್ನ ಹಸ್ತಕ್ಕೆ ತಗ್ಗಿಸಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ಬೇರೆ ಬಂದಿರುವ ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಒಂದೊಂದು ಹೃದಯ ಅನುಗುಣವಾಗಿ ನೀನು ಮಾತಾಡೋದಕ್ಕೆ ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ಹೃದಯಗಳು ತಿಳಿದಿರುವ ದೇವರಾಗಿದೆ ಕರ್ತನೆ. ವಾಕ್ಯಗಳ ಪದಗಳ ಗುಣಾಟ ತಿಳಿಪಡಿಸುವುದು ಅಪ್ಪ ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ಆದಿಂದ ಅಂತ್ಯದ್ರು ನಿನ್ನ ಸಂಗಡ ಇದ್ದು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ತಂದೆ ದೇವರೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜನ ಸಂತೋಷವಾಗಿದ್ದೀರಾ? ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇವತ್ತು ಉಪವಾಸ ದಿನದ ಕೊನೆಯ ದಿನ ಬಂದಿದ್ದೇವೆ. ನಿಮಗೆಲ್ಲ ತಿಳಿದಂಥ ವಾಕ್ಯನಪ್ಪ ಅದೇ ವಾಕ್ಯ ಹಂಗೆ ಇರುವ ಸ್ವಲ್ಪ ವಾಕ್ಯದಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಹಲ್ಲೆಲೂಯಾ. ಒಂದು ವಾಕ್ಯ ನೋಡೋಣ. ಯೆಶಾಯನ ಪ್ರವಾದನ ಗ್ರಂಥ 54:17 ವಾಕ್ಯ. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಓಕೆ ಯಾವ ಆಯುಧವು ಓಕೆ ಜಯಿಸದು. ಆಮೆನ್. ಆಮೆನ್. ಎಷ್ಟು ಜನ ನಂಬ್ತೀರಾ? ಯೆಸ್, ಆಮೆನ್. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತಿನ ಮಧ್ಯೆ ಕೂತಿರುವಾಗ ನಿಮಗೆ ಅನ್ಯ ಭಾಷೆ ಬರುವುದಾದ್ರೆ ಬಾಯಿ ಬಿಟ್ಟು ಹೇಳ್ಬೇಕು. ಕೊಟ್ಟಿರುವಂತ ಅಭಿಷೇಕ ಸುಮ್ಮನೆ ಕುತ್ಕೊಳ್ಳೋದಲ್ಲ. ಕೆಲವ್ರಿಗೆ ಅಭಿಷೇಕ ಕೊಟ್ಟಿರ್ತಾರೆ, ಕೆಲವರು ಆತ್ಮಿಕ ವರ ಕೊಟ್ಟಿರ್ತಾರೆ, ಕೆಲವರು ಪ್ರಾರ್ಥನೆ ಆಲೋಚನೆ ಕೊಟ್ಟಿರ್ತಾರೆ. ಎಲ್ಲ ಮರ್ಚಿಟ್ಟು ಬ್ಯಾಗಲ್ಲಿ ಇಟ್ಕೊಂಡು ಸುಮ್ಮನೆ ಕೊಟ್ಟಿರ್ತಾರೆ. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆಯಿಂದ ಅನೇಕರು ಮನಸ್ಸಂತರ ಪ್ರಾರ್ಥನೆ ಮಾಡ್ರಿ. ದೇವರು ಕರೆದಿರೋದು ಒಬ್ಬೊಬ್ಬರಿಗೂ ಒಂದು ಉದ್ದೇಶದಿಂದ ಕರೆದಿರ್ತಾರೆ, ಸುಮ್ಮನೆ ಮಾಡಿ ಕರೆದಿರೋಲ್ಲ. ಹಲ್ಲೆಲೂಯಾ. ಎಲ್ಲೇ ಕಷ್ಟಪಡೋರೆ, ಹೊರೆ ಹೊತ್ತವ್ರೆ, ನೀವೆಲ್ಲರೂ ಬನ್ನಿರಿ. ಹಲ್ಲೆಲೂಯಾ. ಇವತ್ತು ಅನೇಕ ಜನ ಕರೆದಿದ್ದಾರೆ. ಇವತ್ತು ನಿನ್ನನ್ನು ಕರೆದಿರುವಾಗ, ಇವತ್ತು ಉಪವಾಸದಿಂದ ಕೊನೆಯ ದಿನ ಬಂದಿರುವಾಗ ನಿನ್ನನ್ನು ಎದುರಿಸಲು, ಇವತ್ತು ನಿನ್ನ ಏನೇನು ಎದುರಿಸುವಂಥ ವಿಷಯಗಳು, ನಿನ್ನ ಆತ್ಮಿಕ ಜೀವಿತ ಇರ್ಬೋದು, ಪ್ರಾರ್ಥನೆ ಜೀವಿತ ಇರ್ಬೋದು, ಹಲ್ಲೆಲೂಯಾ, ನಿನ್ನ ಪ್ರಾರ್ಥನೆ ಮಾಡೋಕ್ಕೆ ಬಿಡಕ್ಕಾಗದಿರೋಂಥ ನಿನ್ನ ಕೆಲವೊಂದು ಸ್ವಭಾವಗಳಿರ್ಬೋದು, ಏನೇ ಶತ್ರುವಾದ ನಿನ್ನನ್ನು ಹಿಡಿದು ಕೂತಿರ್ಬೋದು, ಇವತ್ತು ನಿನ್ನ ಪ್ರಾರ್ಥನೆ ಮುಗಿಸಿ ಹೋಗುವಾಗ ಒಂದು ಬಿಡುಗಡೆ ಹೊಂದಿಗೆ ಹೋಗಬೇಕು. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಇವತ್ತು ನನ್ನ ವಿರುದ್ಧವಾಗಿ ಶತ್ರು ಏನೇ ಪ್ಲಾನ್ ಮಾಡ್ಬೋದು, ದೇವರ ಆತ್ಮ ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ಪ್ರವಾದಿಗಳು ಬಂದು ಹೇಳ್ತಾರೆ, ಸೇವಕರು ಬಂದು ಹೇಳ್ತಾರೆ, ಆದ್ರೆ ದೇವ್ರು ಏನ್ ಹೇಳ್ತಾರೆ? ಇವತ್ತು ನನ್ನ ವಿರುದ್ಧವಾಗಿ ಶತ್ರು ಏನ್ ಕಾರ್ಯ ಮಾಡ್ತಿದ್ದಾನೆ, ನನ್ನ ವಿರುದ್ಧವಾಗಿ ಆತ್ಮಿಕ ಜೀವಿತದಲ್ಲಿ, ಅಥವಾ ನನ್ನ ಮಕ್ಕಳಿಗೆ ವಿರುದ್ಧವಾಗಿ, ನನ್ನ ಕೆಲಸಕ್ಕೆ ವಿರುದ್ಧವಾಗಿ, ಅಥವಾ ನನ್ನ ಆರೋಗ್ಯದ ವಿಷಯದಲ್ಲಿ ಏನು ದೇವ್ರು ಕಾರ್ಯ ಮಾಡ್ತಾರೆ, ಅದು ಮುಖ್ಯವಾದ ವಿಷಯ ಆಗಿದೆ. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯ ನಾವು ನೋಡೋಣ. ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯ ಯೂದಾಯಗಳ ಎಲ್ಲಾ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರಕ್ಕೆ ಕೂತುಕೊಂಡಿದ್ದರು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಏನಿತ್ತು? ಇವತ್ತು ಎಲ್ಲರೂ ಅಲ್ಲಿ ಕೂಡಿ ಬಂದಿದ್ದಾರೆ. ಇವತ್ತು ನಾವು ಇಲ್ಲಿ ಕೂಡಿ ಬಂದಿರುವಾಗ ನಮ್ಮ ಮಧ್ಯೆ ಯಾರಿದ್ದಾರೆ? ಹಲ್ಲೆಲೂಯಾ. ಗುಣಪಡಿಸುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. ಇವತ್ತು ಗುಣಪಡಿಸುವಂತ ಶಕ್ತಿ ನಮ್ಮ ಮಧ್ಯದಲ್ಲಿ ಚಲಿಸುವಾಗ ಇವತ್ತು ಏನೇ ಇರ್ಬೋದು, ನಿನ್ನ ಪ್ರಾರ್ಥನಾ ಜೀವಿತದಲ್ಲಿ, ವೈಯಕ್ತಿಕ ಜೀವಿತದಲ್ಲಿ ಬಿಟ್ಟು ಬಿಡಕ್ಕೆ ಆಗದೇ ಇರುವಂತ ವಿಷಯಗಳ ಮೇಲೆ ನನ್ನ ದೇವರು ಗುಣಪಡಿಸುವಂತ ಶಕ್ತಿ ಆತನಲ್ಲಿತ್ತು. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಎಷ್ಟೋ ಜನ ಪ್ರಾರ್ಥನೆ ದೇವರು ಆತ್ಮಿಕ ವಿಷಯದಲ್ಲಿ ಕೆಲವೊಂದು ಅನ್ಯ ಭಾಷೆ ಕೊಟ್ಟಿರ್ತಾರೆ, ಅದನ್ನ ಉಪಯೋಗಿಸೋದಿಲ್ಲ. ಹಲ್ಲೆಲೂಯಾ. ಕೆಲವು ಕೃಪಾವರಗಳು ದೇವ್ರು ಕೊಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ದೇವ್ರು ಏನೋ ತೋರಿಸ್ತಾರೆ, ಏನೋ ಮಾಡ್ತಾರೆ, ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ. ಇವತ್ತು ದೇವ್ರು ಕೊಟ್ಟಿರುವಂತ ತಲಾಂತಗಳನ್ನ ನೀನು ಉಪಯೋಗಿಸುವುದೇ ಆದ್ರೆ ಹಲ್ಲೆಲೂಯಾ ಬಿಡುಗಡೆ ಮಾಡುವಂತ ಶಕ್ತಿ, ಹಲ್ಲೆಲೂಯಾ, ಆತನ ಕರ್ತನಾದ ದೇವರು ಗುಣಪಡಿಸುವಂತ ಶಕ್ತಿ ಇವತ್ತು ನಿನ್ನ ಮಧ್ಯದಲ್ಲಿ, ನಿನ್ನ ಸಂಗಡದಲ್ಲಿ, ನಿನ್ನ ಕುಟುಂಬದಲ್ಲಿ, ಇವತ್ತು ನಮ್ಮ ಮಧ್ಯದಲ್ಲಿ ಅದು ಚಲಿಸುವಂತದಾಗಿದೆ. ಎಷ್ಟು ಜನ ನಂಬ್ತೀರಾ? ಇವತ್ತು ಗುಣಪಡಿಸುವಂತ ಶಕ್ತಿ ನಮ್ಮ ಮಧ್ಯೆ ಚಲಿಸುತ್ತೆ. ದೇವರು ಬೆಳಕಾಗಿದ್ದಾನೆ. ಕತ್ತಲೆಯ ಕಾರ್ಯಗಳು ಏನೇ ಇರ್ಬೋದು, ಆ ಕತ್ತಲೆಯ ಕಾರ್ಯಗಳನ್ನು ನನ್ನ ದೇವರು
ನೀಗಿಸುವನಾಗಿದ್ದಾನೆ. ಆಗಲ್ಲ, ಬಿಡಲ್ಲ, ಎದ್ದೇಳಕ್ಕಾಗಲ್ಲ. ಏನೇ ಇರ್ಬೋದು, ಶತ್ರು ಹಿಡಿದಿಟ್ಟಿರ್ಬೋದು, ನಿನಗೊಂದು ನಿಶ್ಚಯ ಉಂಟು. ಗುಣಪಡಿಸುವಂತ ಶಕ್ತಿ, ಬಿಡುಗಡೆ ಮಾಡುವಂತ ಶಕ್ತಿ, ನಿನ್ನನ್ನು ಎದುರಿಸಲು ಆಗದಿರುವಂತ ಎಲ್ಲ ಆಯುಧಗಳ ಮೇಲೆ ನನ್ನ ದೇವರ ಶಕ್ತಿ ಚಲಿಸುವಂತದಾಗಿದೆ. ನೀನು ಅನ್ಯ ಭಾಷೆ ಆರಾಧಿಸುವಾಗ ಬಂಧನಗಳು ಮುರಿಯುವುದುಂಟು. ನೀನು ಪ್ರಾರ್ಥನೆ ಮಾಡುವಾಗ ಶತ್ರು ನಡುಗುವುದುಂಟು. ಈ ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು. ನೀನು ಮಾಡುವಂತ ಪ್ರಾರ್ಥನೆ ಶತ್ರು ಎಷ್ಟೇ ಇದರಿಂದ ಪ್ರೀ ಪ್ಲಾನ್ ಮಾಡಿರ್ಬೋದು. ಶತ್ರುನ ಬಂದು ಒಂದು ದಾರಿಯಲ್ಲಿ ಬರುವುದೇ ಆದ್ರೆ 7 ದಾರಿಯಲ್ಲಿ ಚಂದ್ರವಾಗಿ ನನ್ನ ದೇವರು ಮಾಡ್ತಾರೆ. ಇವತ್ತು ನಿನಗೆ ವಿರುದ್ಧವಾಗಿ ಏನೇ ಪ್ಲಾನ್ ಮಾಡಿರ್ಬೋದು, ಅದಕ್ಕಾಗಿ ನಿನ್ನನ್ನು ಗುಣಪಡಿಸುವಂತ ಶಕ್ತಿ ಆತನಲ್ಲಿದೆ. ಅಲ್ಲೇಲುಯಾ, ಅಲ್ಲೇಲುಯಾ. ಗೌತಮ ಬುದ್ಧ, ನೀವೆಲ್ಲ ಕೇಳಿದ್ರೆ ಗೌತಮ ಬುದ್ಧ ತಪಸ್ಸು ಮಾಡುವಾಗ ಅವನೊಂದು ಮಾತಾಡ್ತಾನೆ, ನಾನು ಬೆಳಕು ಕಂಡೆ. ಹೌದಾ, ನಾನು ಬೆಳಕನ್ನು ಕಂಡೆ ಅಂತಾನೆ. ಆದ್ರೆ ಯೇಸು ಸ್ವಾಮಿ ಬೆಳಕು ನಾನು ನೋಡ್ದೆ ಅಂದ್ರ, ಎಲ್ಲಿ ನಾನು ತೋರಿಸ್ದೆ ಅಂದ್ರ, ಎಲ್ಲಿದೆ ಅಲ್ಲಿದೆ ಬೆಳಕು ಅಂತಂದ್ರ, ನಾನೇ ಎಸ್, ನನ್ನ ದೇವರು ಬೆಳಕಾಗಿದ್ದಾನೆ. ಅಲ್ಲೇಲುಯಾ. ಇನ್ನೊಂದು ನೋಡುವುದಾದ್ರೆ ಮಹಾತ್ಮ ಗಾಂಧೀಜಿ ಸತ್ಯಕ್ಕಾಗಿ ಹೋರಾಡಿದ್ರು, ಸತ್ಯದ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅಲ್ಲೇಲುಯಾ. ಅದಕ್ಕಾಗಿ ಆತನ ಮಹಾತ್ಮ ಗಾಂಧಿ ಅಂತ ಹೆಸರು ಕರೆದ್ರು. ಅಲ್ಲೇಲುಯಾ. ಸತ್ಯಕ್ಕಾಗಿ ಹೋರಾಡರು, ಸತ್ಯಕ್ಕಾಗಿ ಉಪವಾಸ ಮಾಡಿದ್ರು. ಕೊನೆದಾಗ ಒಂದು ಒಳ್ಳೆ ಹೆಸರು ಬಂತು. ಆದ್ರೆ ಯೇಸು ಸ್ವಾಮಿ ಸತ್ಯ ಎಲ್ಲಿ ಅಂತ ಹೇಳಿದ್ರ, ಸತ್ಯ ಅಲ್ಲಿದೆ ಅಂತ ಹೇಳ್ರ. ಏನಂತ ಹೇಳ್ರು, ನಾನೇ ಸತ್ಯವು. ಎಷ್ಟು ಜನ ನಂಬ್ತೀರಾ? ಸತ್ಯವಾದ ದೇವರು, ಬೆಳಕಾದ ದೇವರು ನಮ್ಮ ಮಧ್ಯೆ ಇದ್ದಾನೆ. ಎಲ್ಲಿ ಮಳೆಯೋ ಅಲ್ಲಿ ಹಸಿರು ಇರುತ್ತದೆ, ಎಲ್ಲಿ ಪವಿತ್ರಾತ್ಮ ಚಲನೆಯೋ ಅಲ್ಲಿ ಏಳಿಗೆ ಉತ್ಪತ್ತಿ ಆಗುತ್ತದೆ. ಮತ್ತು ಪವಿತ್ರಾತ್ಮ ಚಲನೆ ನಡೆಸುವಾಗ ಅಲ್ಲೇ ಲೂಯ ಬಿಡಕ್ಕಾಗದಿರುವಂತ ಏಳಿಗೆಗಳು ದೇವರು ಏಳಿಗೆ ಮಾಡುವಾಗೆ ಮಾಡ್ತಾನೆ. ದರಿದ್ರನಾಗಿರುವುದಕ್ಕೆ ದೇವರು ಕರೆದಿಲ್ಲ. ಅಲ್ಲೆಲ್ಲೂಯಾ. ಎಲ್ಲ ದರಿದ್ರತನಗಳು ಇದನ್ನ ನೀಗಲ್ಪಡಬೇಕು. ಯಾಕಂದ್ರೆ ನನ್ನ ದೇವರು ಬೆಳಕಾಗಿದ್ದಾನೆ. ನನ್ನ ದೇವರಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನನ್ನು ಎದುರಿಸಲು ಬರುವಂತ ಎಲ್ಲ ಕಲ್ಪಿಸುವ ಶತ್ರುನ ಆಯುಧಗಳು ನನ್ನ ದೇವರು ಮುರಿಯುವ ಆತನಾಗಿದ್ದಾನೆ. ಇವತ್ತು ಮುರಿಯುವಾಗ ನೀನು ಸುಮ್ಮನೆ ಕೂತಿರುವುದಲ್ಲ. ಇವತ್ತು ನೀನು ಆತ್ಮನಿಂದ ಆರಾಧಿಸುವಾಗ ನಿನ್ನೊಳಗಿರುವಂತ ಅಭಿಷೇಕ ಹೊರಗಡೆ ಚಿಮ್ಮಬೇಕು. ಅವಾಗ ಈ ಅಭಿಷೇಕ ಇರುವ ನನ್ನ ದೇವರು ತುಂಬಿಸುತ್ತಾರೆ. ಅಲ್ಲೆಲ್ಲಾ ದೀಪವು ಹತ್ತಿ ಉರಿಸುವವರ ಮಧ್ಯದಲ್ಲಿ ದೀಪ ಇಂದ ಉರಿತಾ ಇರ್ತೈತೆ. ಎಣ್ಣೆ ಖಾಲಿ ಆದ್ರೂ ಎಚ್ಚರ ಪಡೋದಿಲ್ಲ. ಪ್ರಿಯ ದೇವರ ಮಗ, ದೇವರು ನಿನ್ನ ಕರೆದಿರುವಾಗ ನಿನ್ನ ಅಭಿಷೇಕ ನೀನು ಉಪಯೋಗಿಸಬೇಕು. ಇಲ್ಲದವನ ಕಡೆಗೆ ಇದ್ದವನೇ ಕೊಡಲ್ಪಡುತ್ತೆ. ಇವತ್ತು ನೀನು ಉಪಯೋಗಿಸುವುದೇ ಆದ್ರೆ ದೇವರು ನಿನ್ನ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಆತ್ಮನ ಕೃಪಾರಣ ಕೊಟ್ಟು ಉಪಯೋಗಿಸ್ತಾರೆ. ಅಲ್ಲೆಲ್ಲ ಪ್ರತಿಯೊಬ್ಬರ ಜೀವಿತದಲ್ಲಿ 2 ವಿಷಯ, ಮನುಷ್ಯನ ದೃಷ್ಟಿಯಲ್ಲಿ 2 ವಿಷಯ ಇರುತ್ತೆ. ಒಂದು ಒಳ ಮನಸ್ಸು, ಇನ್ನೊಂದು ಹೊರ ಶರೀರ. ನಂಬ್ತೀರಾ? ಒಳ ಮನಸ್ಸು ಕೆಲವು ಸಮಯದಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಅಥವಾ ಬಟ್ಟೆ ಒಗಿಬೇಕಾದ್ರೆ ಡ್ರೈವ್ ಮಾಡ್ಬೇಕಾದ್ರೆ ಮನಸ್ಸಲ್ಲಿ ಒಂದು ಆಲೋಚನೆ ಮಾಡ್ತದೆ, ಮಾತಾಡ್ತಾ ಇರ್ತದೆ. ಹೌದಾ? ಎಷ್ಟು ಜನಕ್ಕೆ ಅನುಭವ ಆಗಿದೆ? ಕಾರ್ ಓಡಿಸ್ಬೇಕಾದ್ರೆ ಅಯ್ಯೋ ನೆನ್ನೆ ಎಷ್ಟೇ ಹಾಕಿ, ನೆನ್ನೆ ನನ್ನೊಂದು ಅನುಭವ ಆಯಿತು. ಒಬ್ರು ಕಸ್ಟಮರ್ಗೆ ಹೋಗ್ತೀವಿ, ಟಿ ವಿ ಇನ್ಸ್ಟಾಲೇಷನ್ಗೆ ಹೋಗ್ತೀವಿ, ಅವ್ರು ಆಲ್ರೆಡಿ ಅಮೌಂಟ್ ಪೇ ಮಾಡಿದ್ದಾರೆ. ಕಸ್ಟಮರ್ ಅಮೌಂಟ್ ಪೇ ಮಾಡಿದ್ದಾರೆ, ಎಲ್ಲ ರೆಡಿ ಆಗಿ ಮತ್ತಿನ್ನೊಂದ್ಸಲಿ ಅಮೌಂಟ್ ಕೊಟ್ಟರು. ನಾನು ಪೇ ಮಾಡಿ ಮರ್ತೋಗಿ ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ. ಬುಕ್ಕಿಂಗ್ ಕ್ಲೋಸ್ ಮಾಡ್ಕೊಂಡು ನಮ್ಗೆ ಗೊತ್ತಾಗಲ್ಲ. ಲಿಫ್ಟ್ ಹೇಳ್ಕೊಂಡು ಸೆಕೆಂಡ್ ಫ್ಲೋರ್ ಹೇಳ್ಕೊಂಡು ಬೈಕ್ ಎತ್ಕೊಂಡು ಹೋಗ್ತೀವಿ. ಮತ್ತೆ ಸಿಗ್ನಲ್ ಹೋಗಿ ನಿಂತಾಗ ಇಲ್ಲ ಅಮೌಂಟ್ ಕೊಟ್ಟಂಗಾಯ್ತಲ್ಲ, ಅಮೌಂಟ್ ಕೊಟ್ಟಿರೋ ಮತ್ತೆ ಫೋನ್ಪೇ ಇದ್ದವರು ಮತ್ತೆ ಇಲ್ಲೂ ಕೊಟ್ಟಿದ್ದಾರೆ, ಆ್ಯಪಲ್ಲೂ ಕೊಟ್ಟಿದ್ದಾರೆ. ನನ್ನ ಜೊತೆ ಬೇರೆ ಯಾರನ್ನ ಇದ್ದಾರೆ, ಓ ಸಿಕ್ಕಿ ಸ್ತೋತ್ರ, ಡಬಲ್ ಅಮೌಂಟ್ ಸ್ಟೇಪು. ಆದರೆ ಬೇಡ, ನನ್ನ ಮನ್ಸಲ್ಲಿ ಮಾತಾಡ್ತೀವಿ, ಬೇಡ ಬೇರೆಯವ್ರ ದುಡ್ಡು, ನಮ್ಮ ದುಡ್ಡೇ ನಮ್ಮ ಹತ್ರ ಇಲ್ಲ. ಇವತ್ತು ನಾನು ಅವ್ರ ದುಡ್ಡು ಎತ್ಕೊಂಡು ನಾನು ಇನ್ನೊಂದು ಕಡೆ ನಂದು ಡಬ್ಬಲಷ್ಟು ದೇವ್ರು ಎತ್ಕೊಂಡು ಹೋಗಿ ಏನು ಮಾಡ್ದ, ಬೇಡ ಅಂದ್ಬಿಟ್ಟು ವಾಪಸ್ ಹೋಗಿ ಬೆಲ್ ಮಾಡಿ ಮೇಲೆ ಅವ್ರು ಮಲಗಿದ್ದವ್ರು ಎಬ್ಬರಿಸಿ, ಹೌದಾ ಸರ್ ನನಗೆ ಗೊತ್ತೇ ಇಲ್ಲ, ಹೌದಾ 2 ಸಲ ಕೊಟ್ಟಿದ್ದೀನಿ, ಹೌದಾ ಅಂತ ಅವ್ರು ನೋಡ್ಕೊಂಡು ಆ ಜಾಗದಲ್ಲಿ ಇನ್ನೊಂದು ಸಹಿತನಾದ್ರು ಪ್ರಾಂಕ್ ಕೊಟ್ಟ ನೋಡ್ದ, ಅವರೇ ಬರ್ತಾರೆ ಮತ್ತೆ ಎತ್ಕೊಂಡು ಕೊಟ್ಟಿದ್ಯಾ, ಎತ್ಕೊಂಡು ಹೋಗೋದಿತ್ತಲ್ವಾ ಅಂತ. ನೋ, ನನಗೆ ಒಳಗಡೆ ಮನಸ್ಸು ಮಾತಾಡುವಾಗ ಅದಕ್ಕೆ ನಾನು ಕಿವಿ ಕೊಟ್ಟೆ. ಕೆಲವು ಸಮಯ ದೇವರ ಆತ್ಮನು ನಿನ್ನ ಹೃದಯದಲ್ಲಿ ಪ್ರೇರೇಪಿಸ್ತಾರೆ. ಎದ್ದೇಳು, ಆ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸು. ಎದ್ದೇಳು, ನಿನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸು. ಎದ್ದೇಳು, ನಿನ್ನ ಕೆಲಸಕ್ಕಾಗಿ ಪ್ರಾರ್ಥಿಸು. ಎದ್ದೇಳು, ನಿನಗೋಸ್ಕರ ಪ್ರಾರ್ಥಿಸು. ನಿನ್ನ ಅಭಿಷೇಕ ಸಾಮಾನ್ಯವಾದ ಅಭಿಷೇಕ ಅಲ್ಲ. ಇವತ್ತು ನಿನ್ನನ್ನು ಗುಣಪಡಿಸುವಂತ ಶಕ್ತಿ ನಿನ್ನಲ್ಲಿ ನನ್ನ ದೇವರು ಕೊಟ್ಟಿದ್ದಾನೆ. ಯಾಕಂದ್ರೆ ಆ ಶಕ್ತಿ ನನ್ನ ಕರ್ತನಲ್ಲಿದೆ. ಕರ್ತನ ಬೆಳಕಾದ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡುವಂತನಾಗಿದ್ದಾನೆ.
ಅಲ್ಲೆಲಿಯಾ Hallelujah. ಒಂದೇ ಅದೆಷ್ಟೋ ಸಿಗ್ನಲ್ ಆರೋಣ ಸಿಗ್ನಲ್ ಬಂದು ಮತ್ತೆ ವಾಪಸ್ ಹೋಗಿ ಕೊಟ್ಟಿದ್ದೀನಿ. ಯಾಕಂದ್ರೆ ದೇವರ ಆತ್ಮನು ಮಾತಾಡುವಾಗ ನಾವು ಮಾತನ್ನ ಕಿವಿ ಕೊಡುವವರಾಗಬೇಕು. ಅಲ್ಲೆಲಿಯಾ ಎಷ್ಟೋ ಬಾರಿ ಪ್ರಾರ್ಥನೆ ಮಾಡುವಾಗ ಶರೀರ ನಮ್ಮನ್ನ ಬಿಟ್ಟು ಕೊಡೋದಿಲ್ಲ. ಇವತ್ತು ನಾವು ಶರೀರದ ಆಸೆಗಳ ಮೇಲೆ ನಾವು ಜಯಿಸ್ಬೇಕು. ಅಲ್ಲೆಲಿಯಾ ಉಪವಾಸ ಪ್ರಾರ್ಥನೆ ಮಾಡುವಾಗ ಅಥವಾ ನಾವು ಏನೋ ಒಂದು ತೀರ್ಮಾನ ಮಾಡ್ಕೊಳ್ತೇವೆ, ಅದು ಹೊರಗಡೆ ಆತ್ಮ ನಮ್ಮನ್ನ ಪ್ರೇರೇಪಿಸುತ್ತೆ. ಪ್ರಾರ್ಥನೆ ಮಾಡು, ಹೊರಗಡೆ ಆತ್ಮ ನಮ್ಗೆ ಹಿಂಗ್ ಮಾಡಿ ಒಳ್ಳೆ ಕೆಲಸ ಇರ್ತದೆ, ಆದ್ರೆ ಶರೀರ ಬಿಟ್ಟು ಕೊಡೋದಿಲ್ಲ. ಅಲ್ಲೆಲಿಯಾ ಇವತ್ತು ಪ್ರಿಯ ದೇವರ ಮಗುವೆ, ಆತ್ಮನಲ್ಲಿ ಒಳ ಮನಸ್ಸಿನಲ್ಲಿ ಪವಿತ್ರ ಆತ್ಮನ ನಿನ್ನ ಬಿಟ್ಟು ಕೊಡುವುದೇ, ನಿನ್ನ ಪವಿತ್ರ ಆತ್ಮನ ಆಳ್ವಿಕೆ ಚಲನೆಗೆ ನೀನು ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಇವತ್ತು ಗಂಜಿ ಸಿಗ್ಬೋದು, ನಾಳೆ ಬಿರಿಯಾನಿನೂ ಸಿಗ್ಬೋದು, ಆದ್ರೆ ಆತ್ಮನ ಬರೋಣದಲ್ಲಿ ನೀನು ಸಿಗ್ತೀಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲೆಲಿಯಾ ದೇವರ ಬರೋಣದಲ್ಲಿ ನೀನು ಒಳ ಮನಸ್ಸಿನಲ್ಲಿ ದೇವರ ಆತ್ಮನಿಗೆ ಚಲನೆ ಬಿಟ್ಟು ಕೊಡಬೇಕು. ದೇವರ ಆತ್ಮ ಚಲನೆಗೆ ಆಳ್ವಿಕೆಯನ್ನು ಬಿಟ್ಟು ಕೊಡುವುದೇ ಆದ್ರೆ ದೇವರ ಬರೋಣದಲ್ಲಿ ನೀನು ಕಾಣಿಸಲ್ಪಡ್ತೀಯ. ದೇವರ ಕೂತ್ಗಾಜ್ ಹಾಕೊಂಡ್ರೆ ನೀವು ಸಿಕ್ಕೋದಿಲ್ಲ. ಇವತ್ತು ಅನೇಕ ಜನ ಆತ್ಮಿಕ ಜೀವಿತಕ್ಕೆ ಬಂದು ಹಿಂಜಾರಿ ಹೋಗ್ತಾ ಇದ್ದಾರೆ. ಎಲ್ಲೋ ತಪ್ಪು ಮಾಡಿದ್ದೇನೆ ಬ್ರದರ್ ಹೇಳಿದ್ರು, ಓ ತಪ್ಪು ಮಾಡಿದೀನಿ ತಾನೆ, ಇನ್ನೊಂದ್ಸಲಿ ತಪ್ಪಾದ್ರೆ ಬಿಡು ನರಕಕ್ಕೆ ಹೋಗೋದು, ಬಿಟ್ಟೇ ಹೋಗ್ಬಿಡೋಣ. ನಿನ್ನ ತಪ್ಪು ಪಾಪಗಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವವರಿಗೆ ಕ್ಷಮಾಪಣೆ ಉಂಟು. ನೀನು ಪಾಪಿ ಅಂತ ನಿನ್ನ ಮನಸ್ಸು ನೀನು ಪ್ರೇರೇಪಿಸುವುದಾದ್ರೆ ನೀನು ಪಾಪಿನೇ. ಇವತ್ತು ನಾವು ಸರಿಪಡಿಸ್ಕೊಬೇಕಾಗುತ್ತೆ. ಅಲ್ಲೇಲಿಯಾ ಯಾವುದಾದ್ರೂ ತಪ್ಪು ನಮ್ಮಲ್ಲಿ ಕಾಣೆ ಬರುವುದೇ ಆದ್ರೆ ಗುಣಪಡಿಸುವಂತ ಶಕ್ತಿ ಕರ್ತನಲ್ಲಿದೆ. ಆ ಕರ್ತನ ನಮ್ಮ ಮಧ್ಯದಲ್ಲಿದ್ದಾನೆ. ಆದರೆ ನನ್ನ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಯೇಸು ಸ್ವಾಮಿ ನಿಮ್ಮ ಮಧ್ಯದಲ್ಲಿ ಇರುವುದೇ ಆದ್ರೆ ನಿನ್ನ ಜೀವಿತದಲ್ಲಿ ಆಗದೇ ಇರುವಂತ ಸ್ವಭಾವಗಳು, ಬಿಟ್ಟು ಬಿಡಕ್ಕಾಗದೇ ಇರುವಂತ ಸ್ವಭಾವಗಳು ಏನೇ ಇರ್ಬೋದು, ಅದನ್ನ ನನ್ನ ದೇವರು ಗುಣಪಡಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ಯಾಕಂದ್ರೆ ನನ್ನ ದೇವರು ಬಿಡುಗಡೆಗೆ ಸರ್ವಶಕ್ತನ ದೇವರು. ನನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಲ್ಲೆಲಿಯಾ ಅನೇಕ ಜನರು ಕೂಡಿ ಬಂದಿದ್ದರು. ಯಾಕಂದ್ರೆ ಕರ್ತನಿಗೆ ಗುಣಪಡಿಸುವಂತ ಶಕ್ತಿ ಆತನಲ್ಲಿದೆ. ಎಷ್ಟು ಜನ ನಂಬ್ತೀರಾ? ಇವತ್ತು ಗುಣಪಡಿಸುವಂತ ಶಕ್ತಿ ನನ್ನ ದೇವರಲ್ಲಿದೆ. ಗುಣಪಡಿಸುವಂತ ಶಕ್ತಿ ನಮ್ಮ ಮಧ್ಯದಲ್ಲಿದೆ. ಇವತ್ತು ನಿಮ್ಮ ಮಕ್ಕಳಿಗೆ ವಿರುದ್ಧವಾಗಿ ಏನೇ ಆರೋಗ್ಯದ ವಿಷಯದಲ್ಲಿ ಅಥವಾ ಮನಸ್ಸಿನಲ್ಲಿ ಬೇರೆಯವರ ಚಿಂತೆಯನ್ನು ಕೊಟ್ಟು ಒಂದು ದೇವರ ಮನಸ್ಸಿನಲ್ಲಿ, ದೇವರ ಮಕ್ಕಳ ಮನಸ್ಸಿನಲ್ಲಿ ಬೇರೆಯವರ ಆಲೋಚನೆಯನ್ನು ಕೊಟ್ಟು ಕುಟುಂಬನ ಒಡೆಯಬೇಕು ಶತ್ರು ಪ್ಲಾನ್ ಮಾಡಿರ್ಬೋದು. ಅದನ್ನ ದೇವರು ಹೇಳ್ತಾ ಇರೋದು, ಇವತ್ತು ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧವು ಅದು ಜಯಿಸದು. ಎಲ್ಲ ಸೂಸೈಡ್ ಆತ್ಮಗಳು ಕುಟುಂಬದಲ್ಲಿ, ಅನೇಕ ಕುಟುಂಬಗಳಲ್ಲಿ ಪ್ರಾರ್ಥನೆ ಇಲ್ಲದೆ ಶತ್ರುವಾದರೂ ಮರಣದ ಅವಸ್ಥೆ ಆಗ್ತಾ ಇದ್ದಾನೆ. ಈ ಒಂದು ಸಮಯದಲ್ಲಿ ಎಲ್ಲ ಮರಣದ ಆತ್ಮಗಳು ಬಿಟ್ಟೋಗಬೇಕು. ಪ್ರಾರ್ಥನೆ ಮಾಡಕ್ಕಾಗದೆ ಇದರ ಮಧ್ಯದಲ್ಲಿ ಅನೇಕ ವಿಷಯಗಳಿಂದ ಕಳವಳ ಎಲ್ಲ ಕಳವಳ ಪಡಿಸುವಂತ ಆತ್ಮಗಳು ಈ ಗಾಳಿಗಳಲ್ಲಿ ಬಿಟ್ಟೋಗಲಿ. ಯಾಕಂದ್ರೆ ನನ್ನ ದೇವರು ಗುಣಪಡಿಸುವಂತ ಆತ್ಮ ಇಲ್ಲಿ ಚಲಿಸ್ತಾ ಇದೆ. ಅದಕ್ಕಾಗಿ ನಿನ್ನನ್ನು ಎದುರಿಸಲು ಬರುವಂತ ಯಾವ ಆಯುಧವೂ ಅದು ಜಯಿಸೋದಿಲ್ಲ. ಹೆಚ್ಚು ಜನ ನಂಬ್ತೀರಾ? ದೇವರನ್ನ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇವತ್ತು ನಾವು ಮಾನಸಿಕವಾಗಿ ಮಾಡೋಕ್ಕಾಗೋದ್ರೆ ದೇವರ ಆತ್ಮದಿಂದ ನೀನು ಮಾಡುವುದೇ ಆದರೆ ಮನುಷ್ಯ ಜ್ಞಾನವನ್ನು ಅಳವಡಿಸಿಕೊಂಡು ಮಾಡುವುದಾದ ವ್ಯರ್ಥ. ದೇವರ ಆತ್ಮನಿಂದ ಬಲದಿಂದ ನೀನು ತುಂಬಿ ಪ್ರಾರ್ಥಿಸುವುದೇ ಆದರೆ ನಿನಗೆ ಎದುರಾಗಿ ಕಲ್ಪಿಸುವ ಒಂದು ಅಲ್ಲ ಯಾವ ಆಯುಧವನ್ನು ಜಯಿಸೋದಿಲ್ಲ. ಆಯುಧ ಯಾವ ದಿಕ್ಕಲ್ಲಿ ಬರ್ತಿದೆ ಅಂತ ನೀನು ಚಿಂತೆ ಮಾಡಬೇಡ. ಯಾವುದೇ ಆಯುಧ ಯಾವ ಗ್ರಾಮದಲ್ಲಿ ಬರ್ತಿದೆ, ಯಾವ ದಿಕ್ಕಿನಲ್ಲಿ ಬರ್ತಿದೆ, ಯಾವ ಮಾತಾಮಂತ್ರನ ಇರ್ಬೋದು, ಯಾವ ಮರಣಕರ ರೋಗಗಳ ಇರ್ಬೋದು, ಎಂತ ಕುಟುಂಬ ಒಡೆಯುವಂತ ಶತ್ರುಗಳ ಕುತಂತ್ರ ಇರ್ಬೋದು, ಇವತ್ತು ನಿಮಗೊಂದು ತೀರ್ಮಾನ ಇದೆ, ನಿಮಗೊಂದು ನಂಬಿಕೆ ಇದೆ. ಗುಣಪಡಿಸುವಂತ ಶಕ್ತಿ ನನ್ನ ಕರ್ತನಲ್ಲಿದೆ. ಗುಣಪಡಿಸುವಂತ ಶಕ್ತಿ ನನ್ನ ಕರ್ತನಲ್ಲಿದೆ. ಅಲ್ಲೆಲಿಯಾ ಹೇಳ್ತಾರದ ಮಾತು, ನಿನಗೆ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸದು. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನ ಆರೋಗ್ಯದ ವಿಷಯದಲ್ಲಿ ಸೊಂಟನೋ, ಬೆನ್ನು, ಕಾಲು, ಮಂಡಿನೋ, ಏನೇ ಇರ್ಬೋದು, ಎಲ್ಲ ಆಯುಧಗಳ ಮೇಲೆ ನಮ್ಮ ದೇವರು ಜಯ ಕೊಡ್ತಾನೆ. ಗುಣಪಡಿಸುವಂತ ಶಕ್ತಿ ನನ್ನ ಕರ್ತನಲ್ಲಿದೆ.
Yes. ಎಷ್ಟು ಜನ ನಂಬ್ತೀರಾ? ನಿಮ್ಮ ನಂಬಿಕೆ ಮನುಷ್ಯನ ಆಧಾರ ಮಾಡಿಕೊಂಡಿಲ್ಲ, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿಲ್ಲ. ಈಗ ಶಲಕ ತರೀರ ಬಲ, ನೀನು ದೇವರ ಶಕ್ತಿಯಿಂದ ಆರಾಧಿಸಿ ಪ್ರಾರ್ಥಿಸುವುದೇ ಆದರೆ ಈ ಗಳಿಗೆಯಲ್ಲಿ ಶತ್ರು ಏನೇ ಪ್ಲಾನ್ ಮಾಡಿರ್ಬೋದು, ಎಲ್ಲ ಶತ್ರುನ ಆಲೋಚನೆಗಳು ಯೇಸುವಿನ ನಾಮದಲ್ಲಿ ನಿಷ್ಫಲವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಗುಣಪಡಿಸುವಂತ ಶಕ್ತಿ ನಮ್ಮ ಮಧ್ಯದಲ್ಲಿದೆ. ಹಲ್ಲೆಲೂಯಾ. ಉದಾಹರಣೆಗೆ ಒಂದು ಉದಾಹರಣೆ ನೋಡೋದಾದ್ರೆ, ನೀನು ಪ್ರಾರ್ಥನೆ ಮಾಡುವಾಗ ದೇವದೂತರು ಇವತ್ತು 21ನೇ ದಿವಸ ಹಲ್ಲೆಲೂಯಾ ಬಂದು ತಥಾಸ್ತು ಕೊಡ್ತಾರೆ. ಆದ್ರೆ ಭಕ್ತರು ಕೇಳ್ತಾರೆ, ಯಾಕಪ್ಪ ದೇವದೂತ 21ನೇ ದಿವಸ ಬಂದಿದ್ಯಾ, ಮರುತ್ರ ಯಾಕೆ ಇವತ್ತು ಎಲ್ಲಿ ಗಂಟ ಆಯ್ತಾ? ನಿನ್ನ ಪ್ರಾರ್ಥನೆ ಕೇಳುವುದಕ್ಕೆ ನಿನ್ನ ಪ್ರಾರ್ಥನೆ ಉತ್ತರವಾಗಿ ನನ್ನ ದೇವರಿಗೆ ಶಕ್ತಿ ಇದೆ. ನಿನ್ನ ಪ್ರಾರ್ಥನೆ ಮರುತ್ತವಾಗಿ ನನ್ನ ಕರ್ತನ ಮುಂದೆ ಒಂದು ಶಕ್ತಿ ಇದೆ. ಹಲ್ಲೆಲೂಯಾ. ಅದು ಉದಾಹರಣೆ ಹೇಳ್ತಲ್ಲ, ದೇವದೂತರು 21ನೇ ದಿವಸ ಬಂದ. ಆಗ ವ್ಯಕ್ತಿ ಕೇಳ್ತಾನೆ, ಯಾಕಾಗಿ? ಇಲ್ಲ, ತಂದೆ ದೇವರು ಮೊದಲನೇ ದಿವಸನೇ ನಿನ್ನ ಪ್ರಾರ್ಥನೆ ಸ್ಟಾರ್ಟ್ ಮಾಡ್ದಲ್ಲ, ಅವತ್ತಿನ ದಿನನೇ ಮರುತ್ರ ಕಳ್ಸಿದ್ದ. ಆದ್ರೆ ಬರೋಕೆ ಶತ್ರು ತಡೆ ಮಾಡ್ದ. ಅಲ್ಲೆಲ್ಲ ನೀನು ಪ್ರತಿದಿನ ಮಾಡುವಂತ ಪ್ರಾರ್ಥನೆ ಮೇಲೆ ನಾನು ಆ ಶತ್ರು ಮೇಲೆ ಫೈಟ್ ಮಾಡಿ ಇವತ್ತು ನಿನ್ನ ಸಭೆಯಲ್ಲಿ ಬಂದಿದ್ದೇನೆ. ಗುಣಪಡಿಸುವ ಶಕ್ತಿ ಯೇಸುವಿನ ನಾಮದಲ್ಲಿ ಉಡಮನಗರಸಿಯ ಈ ಭಾಷೆ ಯಾಕಂದ್ರೆ ಪರಲೋಕದ ದೇವದೂತರು ಬರುವಾಗ ಈಗ ಮೇಲೆ ಸೈತಾನ ಅದನ್ನು ಏನ್ ಮಾಡ್ತಾನೆ, ಆವರಿಸ್ಕೊಂಡಿರ್ತಾನೆ. ಸೈತಾನ ಅಂದ್ರೆ ಸತ್ತೋರುತ್ತ ಮನುಷ್ಯರಲ್ಲ, ದೊಬ್ಬಲ್ಪಟ್ಟ ಸೈತಾನನು. ಅಲ್ಲೆಲ್ಲೂಯಾ. ಆತನಿಗೊಂದೇ ಗುರಿ, ದೇವರ ಮಕ್ಕಳು ಬಿಡುಗಡೆ ಹೊಂದಬಾರ್ದು, ದೇವರ ಮಕ್ಕಳು ಏಳಿಗೆ ಹೊಂದಬಾರ್ದು ಅಂತ ಇಷ್ಟು ದಿನ ನೀವು ಮಾಡುವಂತ ಪ್ರಾರ್ಥನೆಯಿಂದ ದೇವದೂತರಲ್ಲಿ ಫೈಟ್ ಮಾಡಿದ್ದಾರೆ. ಹಾಗಾಗಿ ನಿನಗೋಸ್ಕರ ನಿನ್ನನ್ನು ಗುಣಪಡಿಸುವಂತ ಶಕ್ತಿ ಕರ್ತನಲ್ಲಿದೆ. ಕರ್ತನು ನೀನು ಪ್ರಾರ್ಥನೆ ಸ್ಟಾರ್ಟ್ ಮಾಡೋ ಮೊದಲನೇ ದಿನವೇ ಆನ್ಸರ್ ಕಳಿಸಿದ್ದಾನೆ. ಅಲ್ಲೆಲ್ಲೂಯಾ. ನಿನ್ನ ಪ್ರಾರ್ಥನೆಗೆ ಮರುತ್ತರವಾಗಿ ಗುಣಪಡಿಸುವಂತ ಶಕ್ತಿ ದೇವರಲ್ಲಿದೆ. ಅಲ್ಲೆಲ್ಲೂಯಾ. ಯಾಕಂದ್ರೆ ನೀನು ಮಾಡೋದ ಪ್ರತಿದಿನ ದೇವದೂತರಿಗೊಂದು ಸ್ಟಾಮಿನಾ ಆಗಿದೆ. ಪ್ರತಿದಿನದ ಪ್ರಾರ್ಥನೆ ನಿನ್ನೆ ಅನೇಕ ಒಂದು ಸ್ಟೇಟಸ್ ಹಾಕಿ ಸ್ಟೇಟಸ್ ನೋಡ್ರಿ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಪಾಸ್ವರ್ಡ್, ವೈಫೈ ಪಾಸ್ವರ್ಡ್ ಬೇಕಾದ್ರೆ ಪ್ರೇಯರ್. ಹಲ್ಲೆಲೂಯಾ. ಇವತ್ತು ನಾವು ದೇವರನ್ನ ಕನೆಕ್ಟ್ ಆಗ್ಬೇಕು ಅಂದ್ರೆ ಪ್ರಾರ್ಥನೆ ಮುಖ್ಯವಾಗಿದೆ. ಹಲ್ಲೆಲೂಯಾ. ಇವತ್ತು ಉಪವಾಸ ಪ್ರಾರ್ಥನೆಗೆ ದೇವದೂತರು 21ನೇ ದಿವಸ ಬಂದಿದ್ದಾರೆ ಅಂದ್ರೆ ಇದುವರೆಗೂ ನೀನು ಮಾಡಿದಂತ ಪ್ರಾರ್ಥನೆ ಆ ದೇವದೂತರಿಗೊಂದು ಬಲವಾಗಿದೆ. ಶತ್ರು ತಡೆ ಮಾಡಿ ಯಾವ ಯಾವ ವಿಧಿಯಲ್ಲಿ ತಡೆ ಮಾಡಿದ್ದಾರೆ ಅದೆಲ್ಲದರ ಮೇಲೆ ನನ್ನ ದೇವರು ಜಯ ಕೊಟ್ಟಿದ್ದಾರೆ. ಅದಕ್ಕೆ ದೇವರ ಮಾತು, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಯಾವ ಆಯುಧವು ಯಾವ ಆಯುಧವು ನಂಬಿಕೆ ಹೇಳಿದ್ರೆ ನನ್ನ ಸಭೆಗೆ ವಿರುದ್ಧವಾಗಿ, ನನ್ನ ಮಕ್ಕಳಿಗೆ ಯೇಸುವಿನ ನಾಮದಲ್ಲಿ ವಿರುದ್ಧವಾಗಿ ಗಮನದರಸಿಯ ಆಮೆನ್. ಇವತ್ತು ನನ್ನನ್ನು ಬಲಪಡಿಸುವಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ಎಷ್ಟು ಜನ ನಂಬ್ತೀರಾ? ಕ್ರಿಸ್ತನು ನನ್ನಲ್ಲಿದ್ದಾನೆ, ಕ್ರಿಸ್ತನ ನನ್ನ ಕುಟುಂಬದಲ್ಲಿದ್ದಾನೆ, ಕ್ರಿಸ್ತನ ನನ್ನ ಸಭೆಯಲ್ಲಿದ್ದಾನೆ, ಕ್ರಿಸ್ತನ ನಮ್ಮ ಮಧ್ಯದಲ್ಲಿದ್ದಾನೆ. ನಾನು ದೇವರಲ್ಲಿ ಬಲಪಡಿಸುವಲ್ಲಿ ಆಮೆನ್, 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 ಆಮೆನ್. ನಾನು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ವಿರುದ್ಧವಾಗಿ ಕಲ್ಪಿಸುವ ಯಾವ ಇದು ಜಯಿಸಲು ಆಮೆನ್. ಒಂದು ಬಲ ದೇವರು ಕೊಡ್ತಾ ಇದ್ದಾರೆ. ಇವತ್ತು ಆ ಬಲದಿಂದ ಎದ್ದೇಳಬೇಕು. ಇವತ್ತು ನಿಮಗೊಂದು ಬಲ ದೇವರು ಕೊಡ್ತಾ ಇದ್ದಾರೆ. ಎದ್ದೇಳು ಪ್ರಿಯ ದೇವರ ಮಗುವೆ, ನೀವು ಎದ್ದೇಳುವಾಗ ಆತ್ಮೀಯ ಜೀವಿತಕ್ಕೆ ಬಿಡಲ್ಲ. ಆಮೆನ್, ಆಮೆನ್. ಈ ಭಾಷೆ ಕೂಡಲ್ಲ ಇದುವರೆಗೂ ಕಾಣಂತ ಬಿಡುಗಡೆ ಅಲ್ಲ, ಇದುವರೆಗೂ ನೋಡುವಂತ ಕಾರ್ಯ ಅಲ್ಲ. ಇನ್ನು ಮುಂದೆ ನೀನು ನೋಡುವಂತ ಕಾರ್ಯ ಅದು ಬದಲಾವಣೆ, ಒಂದು ಬದಲಾವಣೆ ಉಂಟು ಮಾಡುವಂಥದ್ದು, ಕೆಲವರ ಜೀವಿತದಲ್ಲಿ ಮಾನಸಾಂತರ ಉಂಟು ಮಾಡುವಂಥದ್ದು. ಈ ಭಾಷೆ ದೂಡಲ್ಲ ಕಲ್ತಲ್ಲ. ದೇವರ ಆತ್ಮನ ಶಕ್ತಿ ಚಲಿಸುವಾಗ ಇವತ್ತು ನಾವು ಹೇಳ್ಬೇಕು, ನನ್ನಲ್ಲಿ ಫಲಪಡಿಸು ಇದ್ದುಕೊಂಡು ಎಲ್ಲವನ್ನು ಏನೇ ಕಾರ್ಯ ಬರ್ಬೋದು, ಏನೇ ಶಕ್ತಿಗಳು ಬರ್ಬೋದು, ಏನೇ ಹೋರಾಟ ಬರ್ಬೋದು, ಏನೇ ಅಪಮಾನ ಬರ್ಬೋದು, ಎಲ್ಲವನ್ನು ಮಾಡಲು ನಾನು ಶಕ್ತನಾಗಿದ್ದೇನೆ. ಆಮೆನ್, 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 ಆಮೆನ್.
ಯಮನರಗದರಮನ. Hallelujah. ಎಲ್ಲ ಬಂದಾದ ಕಟ್ಟುಗಳು ಮುರಿಯಲ್ಪಡ್ತವೆ. ಯಾಕಂದ್ರೆ ಇವತ್ತು ನೀನು ಫಲ ಹೊಂದಿದ್ಯಾ, ಹೋಗಿ ಈ ಫಲದಿಂದ ನೀನು ಎದ್ದೇಳುವಾಗ ಶತ್ರು ಭಯ ಪಡ್ಬೇಕು. ನಿನ್ನ ನೋಡಿ ಶತ್ರು ಭಯ ಪಡ್ಬೇಕು ಹೊರತು ಶತ್ರು ನೋಡಿ ನೀನು ಭಯ ಪಡೋದಿಲ್ಲ. ಯಾಕಂದ್ರೆ ನಿನ್ನಲ್ಲಿರುವಂತ ಆತ್ಮನು ದೇವರ ಆತ್ಮನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲಿಯ ದೇವ್ರು ಮಾಡುವಂತ ಕಾರ್ಯಗಳನ್ನ ನಮ್ಮ ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯರು ಊಹಿಸಿಲ್ಲ. ಅದೇ ಪ್ರಕಾರ ಈ ದಿನ ಕೆಲವರು ಜೀವಿತದಲ್ಲಿ ದೇವ್ರ ಕಾರ್ಯ ಮಾಡ್ತಾರೆ. ಅದೇ ಮಾಡೋ ಕಾರ್ಯನ ದೇವ್ರು ಮಾಡಿದ್ರೋ ಮಾಡಿಲ್ವ ಅಂತ ಅನುಮಾನ. ಅಲ್ಲೆಲ್ಲಿಯ ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ಇದಾದ ಮೇಲೆ ಓಕೆ ಯೆಹೂದ್ಯರದೊಂದು ಓಕೆ ಜಾತ್ರೆ ಬಂದುದರಿಂದ ಜಾತ್ರೆಗೆ ಬಂದದರಿಂದ ಯೇಸು ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಕುರಿಯಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಒಂದು ಕೊಳವಿದೆ. ಎಲ್ಲರೂ ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಯೇಸು ಸ್ವಾಮಿ ಯೆರೂಸಲೇಮಿನ ಒಂದು ಜಾತ್ರೆಗೆ ಹೋಗ್ತಾ ಇದ್ದಾರೆ. ಜಾತ್ರೆಗೆ ಹೋಗಿ ಅಲ್ಲಿ ಏನ್ ಮಾಡಿದ್ರು, ಒಂದು ಕೊಳ, ಒಂದು ಬಾವಿ ಇದೆ, ಅಲ್ಲಿ ಯೇಸು ಸ್ವಾಮಿ ನಿಂತಿದ್ದಾರೆ. ಓದಿ ಬ್ರದರ್. ಒಂದು ಕೊಳವಿದೆ. ಓಕೆ, ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತಾ ಎಂದು ಬೆತ್ಸತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು, ಬಿದ್ದುಕೊಂಡಿರುವರು. ಒಂದು ನಿಮಿಷ, ಅಲ್ಲಿ ಯೇಸು ಸ್ವಾಮಿ ಹೋಗಿರುವಾಗ ಅಲ್ಲಿ ಯಾರು ಇದ್ದಾರೆ? ಕುರುಡರು, ಕುಂಟರು, ಮೈ ಒಣಗಿದವರು. ಇವತ್ತು ನಮ್ಮ ಮಧ್ಯದಲ್ಲಿ ಯೇಸು ಸ್ವಾಮಿ ಇರುವಾಗ ಕಣ್ಣಿಗೆ ತಡೆಯಾಗಿರುವಂತ, ಆ ದರ್ಶನಕ್ಕೆ ತಡೆಯಾಗಿರುವಂತ ಆತ್ಮಗಳು, ಹಲ್ಲೆಲೂಯಾ, ಇವತ್ತು ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಯಾರಿದ್ದಾರೋ ಗೊತ್ತಿಲ್ಲ. ಯೇಸುವಿನ ನಾಮത്തിൽ ಹಲ್ಲೆಲೂಯಾ. ಇದುವರೆಗೂ ನಿಮಗೆ ದರ್ಶನ ಕಾಣ್ತಿಲ್ಲ. ಇದುವರೆಗೂ ದೇವರ ದರ್ಶನ ಗೊತ್ತಾಗ್ತಿಲ್ಲ. ಕಣ್ಣಿಗೆ ಮರೆಯಾದದ್ದು ದೇವರು ಮಾತಾಡ್ತಾ ಇದ್ದಾನೆ. ಇವತ್ತು ನಿನ್ನ ಕಣ್ಣಿಗೆ ದರ್ಶನಕ್ಕೆ ತಡೆಯಾಗಿ ಏನೇನಿದೆ ಅದರ ಮೇಲೆ ನನ್ನ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಅನೇಕರು ಅನ್ಕೊಂತಾರೆ, ದೇವ್ರೇ ನಾವು ಮೊದಲಿದ್ದಾಗ ಪ್ರಾರ್ಥನೆ ಮಾಡುವ ಕೆಲವು ಆಲೋಚನೆ ದೇವ್ರು ಕೊಡ್ತಿದ್ರು, ಆದ್ರೆ ಇವತ್ತು ಕೊಡ್ತಿಲ್ಲ. ಶತ್ರುವಾದನು ಅನೇಕ ರೀತಿ ತಡೆ ಮಾಡಿದ್ದಾನೆ. ಇವತ್ತು ನಾವು ಜಯದಿಂದ ಎದ್ದೇಳಬೇಕು. ಪ್ರಾರ್ಥನೆ ಮುಗಿಸಿ ಹೋಗುವಾಗ ಹಲ್ಲೆಲೂಯಾ, ನಿನ್ನ ದರ್ಶನಕ್ಕೆ ವಿರುದ್ಧವಾಗಿ ದೇವರ ಉದ್ದೇಶಕ್ಕೆ ಎಲ್ಲ ಬಂಧನಗಳು ಮುರಿಯಲಿ. ಆಮೆನ್, ಆಮೆನ್, ಆಮೆನ್. ಗಮನಗರಸ್ತಿಯ ಗುಣಪಡಿಸುವ ಶಕ್ತಿ ಕರ್ತನಿಗಿದೆ. ಆ ಕರ್ತನು ನಮ್ಮ ಮಧ್ಯದಲ್ಲಿ ವಾಸ ಮಾಡುವನಾಗಿದ್ದಾನೆ. ಆ ಮಧ್ಯದಲ್ಲಿ ವಾಸನೆ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಬೆಳಕಾಗಿ ಈ ದಿನ ನಮ್ಮಲ್ಲಿರುವಾಗ ನಿನ್ನ ಆತ್ಮೀಯ ಜೀವಿತಕ್ಕೆ, ನಿನ್ನ ಮಕ್ಕಳ ವಿಷಯದಲ್ಲಿ, ನಿನ್ನ ಜೀವಿತದಲ್ಲಿ ಇಷ್ಟು ದಿನ ಕಾಲವನ್ನು ಹಲ್ಲೆಲೂಯಾ, ಹಲ್ಲೆಲೂಯಾ. ಉಡಮನ ರಗದ ರಗದ ರಗನಂದ ರಗದ. ಆಮೆನ್. ಗುಣಪಡಿಸುವಂತ ಶಕ್ತಿ ಹಲ್ಲೆಲೂಯಾ. ಇವತ್ತು ಗುಣಪಡಿಸುವಂತ ಶಕ್ತಿ ನನ್ನ ಕರ್ತನಲ್ಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಹೋದನ ಅಲ್ಲಿ 38 ವರ್ಷದಿಂದ ಮೇನ್ ಪಾಯಿಂಟ್, 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಒಂದು ನಿಮಿಷ, ಅಲ್ಲಿ 38 ವರ್ಷದಿದ್ದಂತ ಒಬ್ಬ ಮನುಷ್ಯ ಅಲ್ಲಿದ್ದನು, ಒಬ್ಬ ರೋಗಿಯಾಗಿದ್ದನು. ಹಲ್ಲೆಲೂಯಾ. ಇವತ್ತು ಕೆಲವರು ಅನೇಕ ಆತ್ಮಿಕ ಜೀವಿತಕ್ಕೆ ಬಂದು 10 ವರ್ಷ, 15 ವರ್ಷ, 20 ವರ್ಷ, ಹೌದಲ್ವಾ? ಆದರೆ ಕೆಲವು ವಿಷಯ ಮೇಲೆ ಬಂಧನದಲ್ಲಿ ನಾವು ಕೂತಿದ್ದೇವೆ. ಹಲ್ಲೆಲೂಯಾ. ಇನ್ನೊಬ್ರಿಗೆ ಹೇಳಕ್ಕಾಗದೆ, ಇನ್ನೊಬ್ರು ನಾವು ಸಭೆಯಲ್ಲಿ ಹೇಳಕ್ಕಾಗದೆ, ಯಾಕಂದ್ರೆ ಎಷ್ಟು ವರ್ಷದ ವಿಶ್ವಾಸಿ, ಇವರಲ್ಲಿ ಬಿಡುಗಡೆ ಇಲ್ವಾ? ಈ ರೀತಿ ಮಾತಾಡ್ತಾರೆ ಅಂತ ಹೇಳಕ್ಕಾಗದೆ ವಿಷಯಗಳುಂಟು. ಇವತ್ತು ನಿನ್ನ ವಿಷಯದಲ್ಲಿ ಎಷ್ಟು ವರ್ಷಗಳಿಂದ ಕಟ್ಟಲ್ಪಟ್ಟ ಅವಸ್ಥೆ ಇರ್ಬೋದು. ಹಲ್ಲೆಲೂಯಾ. ನನ್ನ ದೇವರು ನಿನ್ನ ನೋಡಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರುಂಟು. ಯಾಕಂದ್ರೆ ಗುಣಪಡಿಸುವುದಕ್ಕೆ ನನ್ನ ಕರ್ತನಲ್ಲಿ ಶಕ್ತಿ ಉಂಟು. ಗುಣಪಡಿಸುವುದಕ್ಕೆ ನನ್ನ ಕರ್ತನಲ್ಲಿ ಶಕ್ತಿ ಉಂಟು. ಆಮೆನ್. ಎಷ್ಟೋ ಬಾರಿ ನನಗೆ ಅಯ್ಯೋ ದೇವರ ಬಿಡುಗಡೆ ಇಲ್ಲ, ಗುಣ ಆಗ್ತಿಲ್ಲ,
ಎಂಬುದಾಗಿ ಒಂದು ಕರ್ತನಲ್ಲಿ ಶಕ್ತಿ ಉಂಟು. Hallelujah. ನನ್ನ ಕರ್ತನಲ್ಲಿ ಶಕ್ತಿ ಇದೆ. ದೇವರ ಮಗು ಅಂಜಬೇಡ, ಹೊರಗಬೇಡ, Amen. ಚಿಂತೆಯಿಂದ ಇರಬೇಡ. Hallelujah. ಬದಲಾಗುವುದುಂಟು. ಯಾಕಂದ್ರೆ ಗುಣಪಡಿಸುವುದಕ್ಕೆ ನನ್ನ ಕರ್ತನಿಗೆ ಶಕ್ತಿ ಇದೆ. ಇವತ್ತು ನಿನಗೆ ವಿರುದ್ಧವಾಗಿ ಕಲ್ಪಿಸುವ ಶತ್ರುನ ಎಲ್ಲ ಆಯುಧಗಳು ಪ್ರಭಾಶಲಕ ಧರಿರಬಲ. ಹೆಚ್ಚು ಜನ ನಂಬ್ತೀರಾ? Amen. Hallelujah. ಶಕ್ತಿ ನಾವು ಮಧ್ಯದಲ್ಲಿ ಚಲಿಸ್ತಾ ಇದೆ. ಗುಣಪಡಿಸುವ ಶಕ್ತಿ ನಾವು ಮಧ್ಯದಲ್ಲಿ ಚಲಿಸ್ತಾ ಇದೆ. ಅದು ವ್ಯತ್ಯಸ್ತ ರೀತಿಯಲ್ಲಿ ಹೋಗ್ತಾ ಇದೆ. ಯಾರು ಬಿಟ್ಟು ಕೊಡ್ತಾರೋ, ಯಾರು ಆತ್ಮದಲ್ಲಿ ಪ್ರಾರ್ಥಿಸಿ ಬಿಟ್ಟು ಕೊಡ್ತಾರೋ ಅವರ ಜೀವಿತ ದೇವರ ಆತ್ಮ ಚಲನೆ ಚಲಿಸ್ತಾ ಇದೆ. ಅಲ್ಲೆಲ್ಲಯ್ಯ ಅವರು ಹಂಗೆ ಚಪ್ಪಾಳೆ ಹೊಡಿತಾವ್ರೆ. ಅವ್ರ ಕುಟುಂಬಕ್ಕೆ ಹಿಂಗೆ ಆಗಿದೆ, ಇವ್ರ ಕುಟುಂಬಕ್ಕೆ ಹಿಂಗೆ ಆಗಿದೆ. ನೋ, ನಿನ್ನ ಕುಟುಂಬದಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನ ನೋಡು. ಇವತ್ತು ನಿನ್ನ ಜೀವಿತದ ದೇವ್ರು ಹೇಳುವಾಗ ಇನ್ನೊಬ್ಬರು ನೋಡ್ಕೊಂಡ್ರೆ ಸರಿ ಹೋಗಲ್ಲ. ಇವತ್ತು ನಿನ್ನ ಜೀವಿತದಲ್ಲಿ ದೇವ್ರು ಹೇಳುವಾಗ ಗುಣಪಡಿಸುವ ಶಕ್ತಿ ಚಲಿಸುತ್ತೆ. Amen. ಅಲ್ಲೆಲ್ಲಯ್ಯ ಎಷ್ಟು ಜನ ನಂಬ್ತೀರಾ? ಗುಣಪಡಿಸುವ ಶಕ್ತಿ ನಮ್ಮ ಸಭೆಯಲ್ಲಿದೆ. ಗುಣಪಡಿಸುವ ಶಕ್ತಿ ನಮ್ಮ ಮಧ್ಯದಲ್ಲಿದೆ. Amen. ಗುಣಪಡಿಸುವ ಆತನ ನನ್ನ ಕರ್ತನ ಮಧ್ಯದಲ್ಲಿದ್ದ. Yes. Hallelujah. ಎಷ್ಟು ಜನ ನಂಬ್ತೀರಾ? ಆತನು ನಮ್ಮ ಮಧ್ಯದಲ್ಲಿದ್ದಾನೆ. ಎಲ್ಲಿ ಇಬ್ಬರು ಮೂವರು ಕುಡಿ ಪ್ರಾರ್ಥಿಸ್ತಾರೋ ಅವರ ಮಧ್ಯೆ ನಾನು ಇರುತ್ತೇನೆ ಅಂತ ಹೇಳಿ ದೇವರು. ಅಲ್ಲೆಲ್ಲಯ್ಯ ಓದಿ ಬ್ರದರ್. ಅವನು ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವತ್ತು ಅಲ್ಲಿ ಯೇಸು ಸ್ವಾಮಿ ಕಂಡರು. ಆಮೆನ್. ಹಲ್ಲೆಲೂಯಾ. ನನ್ನನ್ನು ನೋಡೋರಿಲ್ಲ, ನನ್ನನ್ನ ಗೋಳಾಟ ಕೇಳೋರಿಲ್ಲ. ರಾತ್ರಿ ಜಾವದಲ್ಲಿ ನಾನು ಪಾಸ್ಟಿಗೆ ಫೋನ್ ಮಾಡೋಣ ಅನ್ಕೊಂಡೆ. ಹಲ್ಲೆಲೂಯಾ. ರಾತ್ರಿ ಜಾವದಲ್ಲಿ ಎದ್ದು ಬೈಬಲ್ ಓದೋಣ ಅನ್ಕೊಂಡೆ. ಎದ್ದಲಕ್ಕಾಗಿಲ್ಲ. ಇವತ್ತು ನಿನ್ನ ದೇವರು ಕಂಡರು. Amen. ನಿನ್ನ ಅವಸ್ಥೆಗಳನ್ನು ನನ್ನ ದೇವರು ಕಂಡರು. Amen. ನಿನ್ನ ಪರಿಸ್ಥಿತಿಗಳನ್ನು ದೇವರು ಕಂಡರು. ಎಷ್ಟು ಜನ ನಂಬ್ತೀರಾ? ಇವತ್ತು ನೀವು ಏನೇ ಸ್ಥಿತಿಯಲ್ಲಿ ನಿನ್ನ ಮನಸ್ಸಿನಲ್ಲಿ ಏನೇ ಗೊಂದಲಗಳಿರ್ಬೋದು, ಪ್ರಾರ್ಥನೆ ಮುಗಿಸಿ ಹೋಗುವಾಗ ಅದೆಲ್ಲ ವಿಷಯಗಳ ಮೇಲೆ ನಿನಗೊಂದು ಜಯ ಇರಬೇಕು. Amen. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಅದಕ್ಕೆ ನನ್ನ ದೇವರು ಗುಣಪಡಿಸುವಂತ ಶಕ್ತಿ ನಮ್ಮ ಮಧ್ಯದಲ್ಲಿದೆ. Amen. ಓದಿ ಬ್ರದರ್. ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದರು. ಒಂದು ನಿಮಿಷ. ಇವತ್ತು ನಿನ್ನ ವಿಷಯದ ಮೇಲೆ ಎಷ್ಟು ದಿವಸ ಎಷ್ಟು ವರ್ಷಗಳಾಗಿದೆ ಅಂತ ನನ್ನ ದೇವರು ತಿಳಿದಿದ್ದಾರೆ. ಹಲ್ಲೆಲೂಯಾ. ಅನೇಕ ವಿಷಯಗಳಿಂದ ದೇವರೇ, ಅನೇಕ ವರ್ಷಗಳಿಂದ, ಅನೇಕ ಕಾಲಗಳಿಂದ, ಅನೇಕ ತಿಂಗಳಿಂದ ನಾನು ಹಿಂಗಿದ್ದೇನೆ, ನನ್ನನ್ನು ನೋಡೋರಿಲ್ವಾ? ಇವತ್ತು ನಿನ್ನನ್ನ ತಿಳಿದಿದ್ದಂತ ದೇವರು ನನ್ನ ದೇವರಾಗಿದ್ದಾರೆ. ಎಷ್ಟು ವರ್ಷಗಳಿಂದ, ಎಷ್ಟು ತಿಂಗಳಿಂದ, ಎಷ್ಟು ಒಂದು ದಿನಗಳಿಂದ ನಿನ್ನ ಪ್ರಾರ್ಥನೆ ಕೇಳ್ತಿರೋದ ನಿನ್ನ ಗೋಳಾಡೋದು ಬೇಕಿಲ್ಲ. ನಿನ್ನ ಪ್ರಾರ್ಥನೆ ಕೇಳುವ ಆತನು, ನಿನ್ನ ಸ್ಥಿತಿಯನ್ನು ತಿಳಿದಿರುವ ಆತನು, ನಿನ್ನ ಗಲಿಬಿಲಿ ಅವಸ್ಥೆಯನ್ನು ತಿಳಿದಿರುವ ಆತನು ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೀಗಾಗಿ ಬಹು ಕಾಲದವರೆಗೂ ಆತನು ತಿಳಿದಿದ್ದಾನು. ಹಲ್ಲೆಲೂಯಾ. ಒಂದು ಒಳ್ಳೆ ಮಾತು ಹೇಳ್ತಾನೆ. ಓದಿ ಬ್ರದರ್. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಕ್ವಶನ್ ಮಾರ್ಕ್. ಇವತ್ತು ದೇವರು ಪ್ರತಿಯೊಬ್ಬರನ್ನು ಕೇಳ್ತಿರೋದು, ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. Amen. ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ಎಷ್ಟು ಜನ ನಂಬ್ತೀರಾ? ಇವತ್ತು ಗುಣಪಡಿಸುವಂತ ಶಕ್ತಿ ನಮ್ಮ ಮಧ್ಯದಲ್ಲಿದೆ. ದೇವರು ನಿನಗೋಸ್ಕರ ಕೇಳ್ತಿರೋದು, ನಿನಗೆ ಬಿಡುಗಡೆ ಆಗುವುದಕ್ಕೆ, ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. Amen. ಇವತ್ತು ಮನಸ್ಸಿರುವುದೇ ಆದರೆ ಆತ್ಮದಲ್ಲಿ ನೀನು ಆರಾಧಿಸುವಾಗ ಬಂಧನಗಳನ್ನು ಮುರಿಯುತ್ತೆ. ಅನೇಕ ಸರ್ಪಗಳು ಸುತ್ತಬಹುದು. ಎಲ್ಲರ ಸರ್ಪದ ಬಂಧನಗಳು ಈ ಗಳಿಗೆಯಲ್ಲಿ ಬಂಧನಗಳು ನೋಡಿ ಮುರಿಯವೆ. ಅನೇಕ ದಿನಗಳಿಂದ ಚಿಂತೆ. ಅದಕ್ಕಾಗಿ ಫಿಲಿಪ್ಪಿ 4:6 ಓದೋದ್ ಬೇಕಿಲ್ಲ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದಂತೆ ಸರ್ವ ವಿಷಯದ ದೇವರ ಮುಂದೆ ನಾವು ಇದರ ಕೃತಜ್ಞತಾ ಮಾಡುವವರಾಗಿರಬೇಕು. Amen. Glory. Hallelujah. ಇವತ್ತು ನಿನಗೋಸ್ಕರ ಗುಣಪಡಿಸುವ ಶಕ್ತಿ ನನ್ನ ದೇವರು ಚಲಿಸ್ತಾ ಇದ್ದಾರೆ.
ಅಲ್ಲೆಲ್ಲ ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ಆಮೆನ್. ಸ್ತೋತ್ರ. ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ಆಮೆನ್. ಇವತ್ತು ಮನಸ್ಸುಳ್ಳವರ ಮೇಲೆ ದೇವರ ಶಕ್ತಿ ಚಲಿಸ್ತಾ ಇದೆ. ಆಮೆನ್. ಮನಸ್ಸುಳ್ಳವರ ಮೇಲೆ ದೇವರ ಕಾರ್ಯ ಚಲಿಸ್ತಾ ಇದೆ. Yes. ಯಾರಿಗೆ ಬಿಡುಗಡೆ ಬೇಕು ಅವರಿಗೆ ದೇವರ ಚಲನೆ ಚಲಿಸುತ್ತೆ. ಹಲ್ಲೆಲೂಯಾ. ಆಮೆನ್. 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 ಯೇಸುವಿನ ನಾಮത്തിൽ ಬಿಡುಗಡೆ ಶಕ್ತಿ ನಮ್ಮ ಮಧ್ಯೆ ಚಲಿಸಿದೆ. ಯಾಕಂದ್ರೆ ಗುಣಪಡಿಸುವಂತ ಶಕ್ತಿ ನನ್ನ ಕರ್ತನಲ್ಲಿದೆ. ಇವತ್ತು ಅನೇಕರು ಗುಣಪಡಿಸುವ ಶಕ್ತಿ ನನ್ನ ಕರ್ತನಲ್ಲಿದ್ರು ಸಹ ದೇವರ ಮಾತಿಗೆ ಕಿವಿ ಕೊಡ್ತಿಲ್ಲ. ದೇವರ ಮಾತಿಗೆ ಕಿವಿ ಕೊಡ್ತಿಲ್ಲ. ದೇವರು ಹೇಳುವಂತ ಮಾತು ಕಿವಿ ಕೊಡುವುದೇ ಆದ್ರೆ ಬಿಡುಗಡೆ ಬೇಗದಲ್ಲಿ ಇರುತ್ತೆ. ಅನೇಕರ ಜೀವಿತದಲ್ಲಿ ತುಂಬಾ ದಿನಗಳಾಯ್ತು ಬಿಡುಗಡೆ ಇಲ್ಲ. ತುಂಬಾ ದಿನಗಳಾಯ್ತು ಪ್ರಾರ್ಥನೆ ಮರುತ್ತರ ಇಲ್ಲ. ತುಂಬಾ ದಿನಗಳಾಯ್ತು ನನ್ನ ಅವಸ್ಥೆ ಹಿಂಗೆ ಇದೆ. ತುಂಬಾ ದಿನಗಳಿಂದ ಕುಟುಂಬದಲ್ಲಿ ಅಸಮಾಧಾನ. ತುಂಬಾ ದಿನಗಳಲ್ಲಿ ಕುಟುಂಬದಲ್ಲಿ ಗಲಿಬಿಲಿ. ತುಂಬಾ ದಿನದಲ್ಲಿ ಹಿಂಗೆ ನೋ, ಗುಣಪಡಿಸುವಂತ ಶಕ್ತಿ ಇವತ್ತು ನಮ್ಮ ಮಧ್ಯದಲ್ಲಿದೆ. ಅದಕ್ಕೆ ದೇವರು ಕೇಳ್ತಿರೋ ಮಾತು, ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ಇವತ್ತು ಮನಸ್ಸುಳ್ಳವರ ಮೇಲೆ, ಮನಸ್ಸುಳ್ಳವರ ಕುಟುಂಬದಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಇವತ್ತು ಗುಣಪಡಿಸುವಂತ ಶಕ್ತಿ ಸಭೆಯಲ್ಲಿ ಆವರಿಸ್ಕೊಳ್ತಾರೆ. ಆಮೆನ್. 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 ಕೆಲವು ವಿಷಯಗಳ ಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ಅನೇಕರ ಜೀವಿತದಲ್ಲಿ ತಡೆಯುವಂತ ಎಲ್ಲ ತಡೆಗಳನ್ನು ಗುಣಪಡಿಸುವಂತ ಶಕ್ತಿ ಚಲಿಸುತ್ತದೆ. ದೇವರ ಮಗುವೆ, ಅವರು ಚಪ್ಪ ಹೊಡೆದ ನಾನು ಚಪ್ಪ ಹೊಡೆದಿನ್ನು. ನೀನು ಆತ್ಮಗಳಿಂದ, ಆತ್ಮ ತುಂಬಿದವರಾಗಿ ನೀವು ಚಪ್ಪಾಳೆ ಹೊಡೆಯುವಾಗ ಶತ್ರು ನಡಗುತ್ತಾನೆ. ಆಮೆನ್. ಅವ್ರಿಗೋಸ್ಕರ ಮೆಚ್ಚಿಸುವುದಕ್ಕೆ ಚಪ್ಪಾಳೆ ಅಲ್ಲ, ನಿನ್ನ ಬಿಡುಗಡೆಗೋಸ್ಕರ ನಾನು ದೇವ್ರು ಕೇಳ್ತಾ ಇದ್ದೆ. ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ಮನಸ್ಸುಳ್ಳೋದೇ ಆದ್ರೆ ನೀನು ಅವರು ನೋಡೋದಿಲ್ಲ, ಆತ್ಮನಿಂದ ಆರಾಧಿಸ್ತೀಯ. ಅಲ್ಲೆಲ್ಲ ಆತ್ಮನಿಂದ ಆರಾಧಿಸುವಾಗ ನಿನ್ನ ಕುಟುಂಬದಲ್ಲಿ ಏನೇ ಅಸಮಾಧಾನ ತಂದಿರಬಹುದು, ಇವತ್ತು ನೀನು ಆರಾಧನೆ ಮುಗಿಸಿ ಹೋಗುವಾಗ ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಕಾರ್ಯ ಕಾಣ್ತೀಯ. ನಿನ್ನ ಕುಟುಂಬದಲ್ಲಿ ದೇವ್ರು ಮಾಡಿದ ಬದಲಾವಣೆ ಕಾಣ್ತೀಯ. ಅಯ್ಯೋ, ಇಷ್ಟು ದಿನ ಇದ್ದಂತ ಸ್ವಭಾವ ಅಲ್ಲ, ಏನಿದು ಬದಲಾವಣೆ. ಆಮೆನ್. ಇಷ್ಟು ದಿನ ನನ್ನ ಗಂಡ ನನಗೆ ಮಾತಾಡ್ತಿದ್ದ, ಇಷ್ಟು ದಿನ ಕುಟುಂಬದ ಅಸಮಾಧಾನ, ಇವತ್ತು ಆರಾಧನೆ ಮುಗಿಸಿ ಹೋಗುವಾಗ ನಿನ್ನ ಕುಟುಂಬದಲ್ಲಿ ಒಂದು ಗುರುತಿದು. ಅಲ್ಲಲ್ಲ ದೇವ್ರು ಮಾಡುವಂತ ಅದ್ಭುತಗಳು ಹೀಗಾಗಿದೆ. ಅದಕ್ಕೆ ಗುಣಪಡಿಸುವಂತ ಶಕ್ತಿ ನನ್ನ ಕರ್ತನಲ್ಲಿದೆ. ಅಲ್ಲಲ್ಲ ಯಾರ್ಯಾರು ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು ಅಂತ ಕೇಳುವುದಾದ್ರೆ ಅಲ್ಲಿ ಎಷ್ಟು ಜನ ನಂಬ್ತೀರಾ? ಇವತ್ತು ಸ್ವಸ್ಥ ಮಾಡುವನು ನನ್ನ ದೇವರಾಗಿದ್ದಾನೆ. ಸ್ವಸ್ಥ ಮಾಡುವನು ಮನುಷ್ಯನಲ್ಲ, ಸ್ವಸ್ಥ ಮಾಡುವನು ಯಾರೋ ಬೇರೆಯವರಲ್ಲ, ಕರ್ತನ ನನ್ನ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಮುಂದೆ ಓದಿ ಬೇಗ. ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅಲ್ಲಿ ಯೇಸು ಸ್ವಾಮಿ ಕೇಳುವಾಗ ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳುವುದಕ್ಕೆ ಆ ರೋಗಿಯು ಸ್ವಾಮಿ, ಒಂದು ನಿಮಿಷ, ಈ ರೀತಿ ದೇವ್ರು ನಮ್ಮನ್ನ ಪ್ರಶ್ನೆ ಮಾಡೋದಾದ್ರೆ ಅನೇಕರ ಅವಸ್ಥೆ ಇದೇ ಆಗಿದೆ. ದೇವ್ರು ಏನ್ ಹೇಳ್ತಾ ಇದ್ರೆ ಅದಕ್ಕೆ ಆನ್ಸರ್ ಕೊಡೋದಿಲ್ಲ. ಇವನಲ್ಲಿರೋ ನರಗಳನ್ನ ಎಲ್ಲ ತಕೊಂಡು ಹೋಗ್ತಾನೆ. ಅಲ್ಲೆಲ್ಲಿಯಾ ಇವನ್ ಹೃದಯದಲ್ಲಿ ಏನಿದೆ, ಇವನ್ ಮನಸ್ಸಲ್ಲಿ ಏನಿದೆ, ಸ್ವಾಮಿ ಅವ್ರು ಹಂಗಾದ್ರು, ಅವ್ರು ಬಂದು ಹಂಗ್ ಬಿಡುಗಡೆ ಹೊಂದ್ಕೊಂಡ್ಬಿಟ್ರು. ಅಲ್ಲೆಲ್ಲಿಯಾ ಕೇಳಿ ನನಗೇನು ಬೆಳಿಗ್ಗೆ ಒಂದು ವಿಷಯ ಒಂದು ಮೆಸೇಜ್ ಕೇಳ್ತಾ ಇದ್ದೆ. ಅನೇಕರು ಅವ್ರು ಚೆನ್ನಾಗಿದ್ರೆ ಅಭಿವೃದ್ಧಿ ಹೇಳ್ಕೊಂಡ್ರೆ ದೇವ್ರನ್ನ ಕಿತ್ಕೊಂಡ್ಬಿಡ್ತಾರೆ. ಕಂಗ್ರಾಚುಲೇಷನ್ ಅಂದ್ರೆ ಏನ್ ಹೇಳಿ, ಆಶೀರ್ವದಿಸಿ. ಅವ್ರ ಆಶೀರ್ವಾದ ನಿಮ್ಗೂ ಒಂದು ಆಶೀರ್ವಾದ ಇರಬೇಕು ಹೊರತು, ಒಬ್ರು ಚೆನ್ನಾಗಿದ್ದಾರೆ ಅಂದ್ರೆ ನಾವು ಅವ್ರು ನೋಡಿ ಸಂತೋಷ ಪಡ್ಬೇಕು ಹೊರತು, ಅವ್ರು ಅಭಿವೃದ್ಧಿ ಹೊಂದ್ಕೊಂಡ್ರು, ಅವ್ರು ಕಾರ್ ತಗೊಂಡ್ರು, ಅವ್ರು ಹೊಸ ಬಟ್ಟೆ ತಗೊಂಡ್ರೆ ನೀನ್ ಹಂಗ ಅನ್ಕೊಂಡ್ರೆ ನಿನ್ನವ್ರದ್ದೆಲ್ಲ ಕಿತ್ಕೊಂತಾ ಇರ್ತಾರೆ. ಅಲ್ಲಲ್ಲಿಯಾ ಇವತ್ತು ಒಬ್ರು ಒಳ್ಳೇದಾಗಿದೆ ಅಂದ್ರೆ ನಾವು ದೇವ್ರ ಸ್ತೋತ್ರ ಮಾಡಬೇಕು. ನನ್ನ ಸಹೋದರಿ ಒಳ್ಳೇದಾಗಿದೆ, ನನ್ನ ಸಹೋದರ ಒಳ್ಳೆ ಮನೆ ಸಿಕ್ಕಿದೆ, ನನ್ನ ಸಹೋದರ ಒಳ್ಳೆ ಗಾಡಿ ಸಿಕ್ಕಿದೆ, ನನ್ನ ಸಹೋದರ ಆತ್ಮಿಕವಾಗಿ ಬೆಳೀತಾ ಇದ್ದಾನೆ. ಇವತ್ತೊಬ್ರು ಆತ್ಮಿಕವಾಗಿ ಬೆಳೆದು ಪ್ರಾರ್ಥನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ಆಗ್ಲೂ ಇನ್ನೊಬ್ರು ಮನಸ್ಸಲ್ಲಿ ಸತ್ವದ ಬೀಜ ಬಿಡ್ತಾನೆ. ಅಲ್ಲಿ ನೋಡ್ದ ಅವ್ರು ಎಂತ ಅಭಿಷೇಕ, ಎಂತ ಪ್ರಾರ್ಥನೆ. ಅಲ್ಲೆಲ್ಲಿಯಾ ಇವ್ರ ಪ್ರಾರ್ಥನೆ ಬಗ್ಗೆ ಚಿಂತೆ ಇಲ್ಲ, ಬೇರೆಯವ್ರ ಪ್ರಾರ್ಥನೆ ಬಗ್ಗೆ ಚಿಂತೆ.
ಅಲ್ಲೆಲಿಯಾ ಅಲ್ಲೆಲಿಯಾ. ಇವತ್ತು ನಿನ್ನ ಸಹೋದರ ಅಲ್ಲಿ ನಿನ್ನ ಸಹೋದರಿ ಬೆಳೀತಾ ಇದ್ದಾರಂದ್ರೆ ಸ್ತೋತ್ರ ಮಾಡ್ರಿ. ಆಮೆನ್. ದೇವರೇ, ನೀನು ಉಪವಾಸಕ್ಕಾಗಿ ಸ್ತೋತ್ರ, Yes. ನೀನು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ನೀನು ಹಾಗೆ ಮಾಡುವುದಾದ್ರೆ ನಿನ್ನ ಜೀವಿತದಲ್ಲಿ ದೇವರು ಎರಡರಷ್ಟು ಕಾರ್ಯ ಮಾಡ್ತಾರೆ. ಆಮೆನ್. ಅಲ್ಲೆಲಿಯಾ. ಒಬ್ಬರು ನೋಡ್ಕೊಂಡು ಹುರ್ಕೊಂಡು ಕೂತ್ಕೊಂಡು ದೇವ್ರು ಕಿತ್ಕೊಂಡು ಇನ್ನೊಂದ್ಸಲ ಹುರ್ಕೊಂತ ಇನ್ನೂ ಹುರ್ಕೋ. ಅಲ್ಲೆಲಿಯಾ. ಇನ್ನೂ ಹುರ್ಕೊಂತ ದೇವ್ರು ತೆಗ್ದಾಗ್ತಾ ಇರ್ತಾರೆ. ಅಲ್ಲೆಲಿಯಾ. ಇವತ್ತು ದೇವ್ರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕು ಅಂದ್ರೆ ದೇವ್ರನ್ನ ಬಿಟ್ಟು ಕೊಡಬೇಕು. ಯಾಕಂದ್ರೆ ಗುಣಪಡಿಸುವಂತ ಶಕ್ತಿ ನನ್ನ ಕರ್ತನಲ್ಲಿದೆ. ಅಲ್ಲೆಲಿಯಾ. ಮುಂದಕ್ಕೆ ಹೋಗ್ಬಿಡಿ ಬೇಗ. ಎಂದು ಅವನನ್ನು ಕೇಳಿದಕ್ಕೆ ಎಂದು ಅವನನ್ನು ಯೇಸುವನ್ನು ಕೇಳಿದಕ್ಕೆ ಆ ರೋಗಿಯು ಸ್ವಾಮಿ, ಒಂದ್ ನಿಮಿಷ ಅದನ್ನ ಬರೀ. ಯೇಸು ಸ್ವಾಮಿ ಹೇಳಿದಕ್ಕೆ ಅವನು ಆನ್ಸರ್ ಕೊಟ್ಟಿಲ್ಲ. ಅಲ್ಲೆಲಿಯಾ. ಯೇಸುವನ್ನು ಕೇಳಿದೇನು, ನಿನಗೆ ಸ್ವಸ್ಥವಾದಕ್ಕೆ ಮನಸ್ಸುಂಟು. ಅದು ಅವನು ಹೇಳ್ತಾರೇನು, ಸ್ವಾಮಿ ನೀರು ಉಕ್ಕುವಾಗ ನೀರು ಉಕ್ಕುವಾಗ ನನ್ನನ್ನು ಒಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ಏನಿದು ಮಾತು? ಯೇಸು ಸ್ವಾಮಿಗೆ ಹೆಂಗ್ ವಿಪರೀತ ಇರುತ್ತೆ. ನಾನಾಗಿದ್ರೆ ಮಗನ ನಾನ್ ಕೇಳಿದ್ದೇನು ನೀನ್ ಹೇಳ್ತಾ ಇದ್ದೇನು? ಅಲ್ಲೆಲಿಯಾ. ಉದಾಹರಣೆಗೆ ಹೇಳ್ತಾ ಇರೋದು, ತಪ್ಪು ತಿಳ್ಕೊಬೇಡಿ. ಮನುಷ್ಯರಾದ್ರೆ ಇದು ಸಡನ್ ವಿಪರೀತ ಆಗುತ್ತೆ. ಅರೆ ಯೇಸು ಸ್ವಾಮಿ ಸಮಾಧಾನ ಕರ್ತನು. ಅಲ್ಲೆಲಿಯಾ ಅಲ್ಲೆಲಿಯಾ. ದೇವ್ರು ಹೇಳ್ರು, ನಿನಗೆ ಮನಸ್ಸುಂಟು ಸ್ವಸ್ಥವಾದಕ್ಕೆ ಮನಸ್ಸುಂಟು. ಅವನೇ ಹೇಳ್ದ, ಸ್ವಾಮಿ ನೀರು ಕೊಳದಲ್ಲಿ ಬರ್ತಾ ಇದೆ, ಕರ್ಕೊಂಡೋಗಕ್ಕೆ ಯಾರು ಇಲ್ಲ. ಕೇಳಿದ್ದೀನು ಬಿಡುಗಡೆ. ಇಲ್ಲಿ ಇವ್ನು ಹೇಳ್ತಾ ಇರೋದೇನು, ಇದೇ ಅವಸ್ಥೆ ಆಗಿದೆ. ದೇವರು ಕೆಲವು ವಿಷಯಗಳು ಮಾತಾಡ್ತಾ ಇದಾರೆ. ದೇವ ಸೇವಕರ ಮುಖಾಂತರ ವಾಕ್ಯದ ಮುಖಾಂತರ ಮಾತಾಡ್ತಾರೆ. ಆದ್ರೆ ಇದು ನನಗೆ ಸೇವಕರು ಚುಚ್ಚುಬಿಟ್ರು, ಇದು ಸೇವಕರು ನನಗೆ ಬೈದು ಬಿಟ್ರು. ತಪ್ಪಾದ ಕಲ್ಪನೆ ಹೃದಯದಲ್ಲಿ ಬರುವಾಗ ಶತ್ರು ಬೀಜ ಹಾಕಿ ಎಳ್ಕೊಂಡೋಗ್ಬಿಡ್ತಾನೆ. ಇವತ್ತು ಶತ್ರುಗೆ ಅವಕಾಶ ಕೊಡಬೇಡಿ ಪ್ರಿಯ ದೇವರ ಮಗುವೆ. ಅದಕ್ಕಾಗಿ ಇವತ್ತು ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸದು. ಯಾಕಂದ್ರೆ ಶತ್ರು ಏನೇ ಬೀಜ ಹಾಕಿರ್ಬೋದು, ಇವತ್ತು ಶತ್ರುನ ಬೀಜ ತೆಗೆದುಹಾಕ್ಬೇಕು. ಈಗ ಸಭೆಯಿಂದ ಹೋಗುವಾಗ ನಿನ್ನವಾಗಿ ಬಿಡುಗಡೆಗೋಸ್ಕರ ದೇವರು ಹಿಡಿದು ಬಂದಿದ್ದಾನೆ. ಆ ನಿರೀಕ್ಷಣೆಗಳಿರುವುದಾದ್ರೆ ನಿನ್ನ ಜೀವಿತದ ಒಂದು ಬದಲಾವಣೆ ದಿನ ಕಾಣ್ತೀಯ. ಯಾಕಂದ್ರೆ ಗುಣಪಡಿಸುವಂತ ಶಕ್ತಿ ನನ್ನ ಕರ್ತನಲ್ಲಿದೆ. ಅಲ್ಲೆಲಿಯಾ. ಇವತ್ತು ಸೇವಕರಿರ್ಬೋದು ಅಥವಾ ಬ್ರದರ್ ಇರ್ಬೋದು ಅಥವಾ ವಾಕ್ಯ ನಿನ್ನ ಹೃದಯಕ್ಕೆ ಏನಾದ್ರು ಚುಚ್ಚುತ್ತೆ ಹೋದ್ರೆ ಅದನ್ನ ಸರಿಪಡಿಸ್ಕೊಬೇಕು ಅಂತ ಹೊರತು ನಿನಗೆ ಚುಚ್ಚಬೇಕು ಅಂತಲ್ಲ. ಸೇವಕರು ಹೇಳುವಾಗ ನೀನ್ ನರ್ಕಕ್ಕೆ ಹೋಗ್ಬಿಡ್ತೀಯ ಅಂತ ದೇವ್ರ ವಾಕ್ಯ ಹೇಳುತ್ತೆ ಹೊರತು ನೀನು ಒಂದು ನರ್ಕಕ್ಕೆ ಹೋಗ್ಬಾರ್ದು ಅಂತ ಅವರು ನೀನು ಏನ್ ಮಾಡ್ತಾರೆ, ಎಚ್ಚರ ಪಡಿಸ್ತಾರೆ. ದೇವ್ರ ವಾಕ್ಯ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇವತ್ತು ನಿನಗೊಂದು ಉಪದೇಶ ಮಾಡುವಾಗ ಅದನ್ನ ಅಂಗೀಕರಿಸಬೇಕೇ ಹೊರತು ನನ್ನ ವಿರುದ್ಧವಾಗಿ ಮಾತಾಡಿದ್ರು ಅಂದ್ರೆ ನಿನಗೆ ನಷ್ಟ. ಅಲ್ಲೆಲಿಯಾ. ಅಲ್ಲೇ ಇದ್ದೀರಾ? ಹಲೋ. ಇವತ್ತು ದೇವ್ರ ನಿಮ್ಮೊಟ್ಟಿಗೆ ಮಾತಾಡುವಾಗ ದೇವರ ಶಬ್ದಕ್ಕೆ ಕಿವಿ ಕೊಡಿರಿ. ಅದಕ್ಕಾಗಿ ದೇವರ ಶಬ್ದ ಕಿವಿ ಕೊಡುವುದೇ ಆದ್ರೆ ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ಎಷ್ಟು ಜನ ನಂಬ್ತೀರಾ? ಇವತ್ತು ಗುಣಪಡಿಸುವಂತ ದೇವರು, ಗುಣಪಡಿಸುವಂತ ಕರ್ತನು ತನ್ನ ಮಧ್ಯದಲ್ಲಿದ್ದಾನೆ. ಮುಂದೆ ಓದ್ಬಿಡಿ ಬೇಗ, ಸುಮ್ಮನೆ ಓಡ್ತದೆ. ಯೇಸು ಅವನಿಗೆ ನಾನು ಬರುವುದರೊಳಗೆ ಸ್ವಾಮಿ ಅವರು ಸ್ವಾಮಿ ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ಇದೇ ಬರೀ ದೇವರ ಕೊರತೆಗಳು ಜಾಸ್ತಿ. ಅಲ್ಲೆಲಿಯಾ. ಇವತ್ತು ಕೊರತೆ ಇರುವುದರ ಸ್ವಭಾವ ತೆಗೆದಾಕ್ಬೇಕು. ಕೊರತೆ ಇರುವಂತ ಸ್ವಭಾವ ತೆಗೆದಾಕ್ಬೇಕು. ದೇವ್ರು ಮಾಡುವಂತ ಕಾರ್ಯ ಮಾತ್ರ ಬಾಯಲ್ಲಿ ಮಾತಾಡ್ಬೇಕು. ಎಲ್ಲ ಕೊರತೆ ಸ್ವಭಾವಗಳ ಬಿಟ್ಟೋಗಲೇ. ಇವತ್ತು ನಿನ್ನ ಜೀವಿತದಲ್ಲಿ ಏನಾದ್ರೂ ನಿನ್ನ ಪರೀಕ್ಷೆ ಮಾಡ್ಕೊಳ್ರಿ. ಏನಾದ್ರೂ ಕೊರತೆ ಹೇಳೋದಾದ್ರೆ ನೀನು ಕೊರತೆಲೇ ಕೂತಿರ್ಬೇಕು. ನೀನು ಕಂಗೆಟ್ರೆ ನಾನು ಕಂಗೆಡಿಸುವಂತ ವಾಕ್ಯ ಬರ್ದಿರತ್ತು. ಕಂಗೆಡು ಅಂತ ಬರ್ದಿಲ್ಲ. ಇವತ್ತು ಕೊರತೆ ನಿನ್ನಲ್ಲಿರುವುದೇ ಆದ್ರೆ ಆ ಕೊರತೆ ನೀಗಿಸುವುದು ನನ್ನ ದೇವರಾಗಿದ್ದಾನೆ. ಅಲ್ಲೆಲಿಯಾ. ಓದ್ಬಿಡಿ ಬರ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬರು ಇಳ್ತಾನೆ. ಅನೇಕರ ಹತ್ರ ಅಯ್ಯೋ ನಾನ್ ಬರಕ್ ಮುಂಚೆ ಸಭೆಗೆ ಎಷ್ಟು ಜನ ಬಂದ್ಬಿಟ್ರು, ನಾನು ಲೇಟ್ ಆಗಿ ಬಂದ್ಬಿಟ್ರೆ ನನ್ನ ಸೀಟ್ ಹೊರಟೋಯ್ತು, ನಾನು ಲೇಟ್ ಆಗ್ಬಿಟ್ರೆ ನಾನು ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ. ಆರಂಭ ಪ್ರಾರ್ಥನೆ ಅವ್ರು ಕೊಟ್ಬಿಟ್ರು. ಈಗ ಆರಂಭ ಪಡೆಯನ್ನು ದೇವರ ಆತ್ಮ ಪ್ರೇರೇಪಣೆ ಯಾರು ಇರ್ತಾರೋ ಅವರೇ ಮಾಡ್ಬೇಕು. ಅಲ್ಲೆಲಿಯಾ. ಬೇಡವಾದ ಆಲೋಚನೆ ಇರುವುದಾದ್ರೆ ಮನಸ್ಸಿನ ಇದನ್ನ ತೆಗೆದುಹಾಕ್ಬೇಕು. ಅಲ್ಲೆಲಿಯಾ. ನಾನು ಬರೋದ್ರೊಳಗೆ ಇನ್ನೊಬ್ರು ಯಾರೋ ಕುತ್ಕೊಂಡ್ರು, ನಾನ್ ಬರೋದ್ರೊಳಗೆ ದೇವ್ರು ಇನ್ನೋ ಆಗೋಯ್ತು, ನಾನ್ ಬರೋದ್ರೊಳಗೆ ಏನೋ ಆಗೋಯ್ತು. ನೀನ್ ಬರ್ಬೇಕು ಅಂದ್ರೆ ದೇವ್ರು ಬಂದಿಲ್ಲ. ಯಾರು ಬರ್ಲಿ ಬಿಡ್ಲಿ, ನಾನು ದೇವ್ರ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಅಲ್ಲೆಲಿಯಾ. ಗುಣಪಡಿಸೋ ಶಕ್ತಿ ಕರ್ತನಲ್ಲಿದೆ. ಆತನ
ಇವತ್ತು ನಿನಗೆ ಎದುರಿಸುವಂತ ಕಲ್ಪಿಸುವ ಯಾವ ಆಯುಧವು ಜಯಿಸಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಅನೇಕ ಕೊರತೆಗೆ ಹೇಳ್ತಾ ಇದ್ದಾನೆ, ಆದರೆ ಯೇಸು ಸ್ವಾಮಿ ಕೋಪ ಮಾಡ್ಕೊಳ್ಳಿಲ್ಲ. ಇವತ್ತು ನೀನೇನೇ ಒಬ್ಬರ ಬಗ್ಗೆ ಕೊರತೆ ಹೇಳ್ಬೋದು, ನಿನ್ಗೆ ಬಿಡುಗಡೆ ಮಾಡೋಕ್ಕೋಸ್ಕರ ನಾನು ದೇವ್ರು ಇಷ್ಟಪಡ್ತಾರೆ, ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ ನಾನು ದೇವ್ರು ಇಷ್ಟಪಡ್ತಾರೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರೂ ರಕ್ಷಿಸೋದಿಲ್ಲ, ನಿನ್ನ ಪಾಪಗಳಿಂದ ರಕ್ಷಿಸೋನು, ನಿನ್ನ ಪಾಪಗಳಿಂದ ಬಿಡಿಸೋನು ನನ್ನ ದೇವರು ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ಓದ್ಬಿಡ್ಬೇಕ. ಯೇಸು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ ಎಂದು ಹೇಳಿದನು. ಹಲ್ಲೆಲೂಯಾ. ಒಂದು ನಿಮಿಷ, ಇವತ್ತು ಹೇಳ್ತಿರುವಂತ ಮಾತಿನಲ್ಲೇ ಅಲ್ಲಿ ಬಿಡುಗಡೆ ನಡೆದಿದೆ. ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ. ಇವತ್ತು ದೇವರ ಒಂದೇ ಒಂದು ಮಾತು ನಿನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ. ದೇವರ ಒಂದೇ ಒಂದು ಮಾತು ನಿನ್ನ ಆತ್ಮಿಕ ಜೀವಿತದಲ್ಲಿ ಒಂದು ಬದಲಾವಣೆ. ದೇವರು ಹೇಳೋದು ಒಂದೇ ಒಂದು ಮಾತು ನಿನ್ನ ಮಕ್ಕಳ ವಿಷಯದಲ್ಲಿ ಒಂದು ಬದಲಾವಣೆ. ಇದುವರೆಗೂ ಇದ್ದಂತ ಪ್ರಕಾರವಲ್ಲ, ಇನ್ನು ಮುಂದೆ ದೇವ್ರು ಮಾಡುವಂತ ಕಾರ್ಯಗಳು ಸುಮ್ಮನೆ ನಿಂತು ನೋಡುವವರಾಗಿರಬೇಕು. ನಿನ್ನ ವಿರುದ್ಧವಾಗಿ ಶತ್ರು ಏನೇ ಪ್ಲಾನ್ ಮಾಡ್ಬೋದು. ಒಂದು ದೇವ್ರ ಶಬ್ದ ವಿಮೋಚನೆ ಕಂಡ ಮೋಶೆ ಮಾತಾಡ್ತಾರಲ್ಲ, ಅದು ವಿಮೋಚನೆ ಕಂಡ 14 ಒಂದೇ ಒಂದು ವಾಕ್ಯ ಬೇಕು. 14ನೇ ಅಧ್ಯಾಯ ಮೋಶೆ ಮಾತಾಡ್ತಾರಲ್ಲ ದೇವ್ರ 14ನೇ ಅಧ್ಯಾಯ 13ನೇ ವಾಕ್ಯ ಓದಿ. ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ. ಓದಿ ಸುಮ್ಮನೆ ನಿಂತುಕೊಂಡು ಯೆಹೋವನು ಇವತ್ತು ಒಂದು ನಿಮಿಷ, ಯಾವಾಗಲ ನಾಳೆ ಅಂತಿದ್ಯಾ? ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಹಲ್ಲೆಲೂಯಾ. ದೇವರು ಕೇಳ್ತಿದ್ದ ಮುದುಕಿನ ಮುಂಚೆ ನಿನಗೆ ಸ್ವಸ್ಥವಾಗುವುದಕ್ಕೆ ಮನಸ್ಸುಂಟು. ಹಲ್ಲೆಲೂಯಾ. ಅವ್ರು ಏನೇನೋ ಹೇಳ್ದ, ಇವ್ರಂಗೆ ಅವ್ರು ಬಂದೋದ್ರು. ಇವತ್ತು ದೇವ್ರು ಎದ್ದು ನಡೆ, ನೀನು ಹಾಸ್ಕೊಂಡು ಹೋಗ, ಹಾಸ್ಗೆ ಎತ್ಕೊಂಡು ನಡಿ ಅಂದಾಗ ಅವ್ನು ನಡೆದಿದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವ್ರು ಹೇಳ್ತಿರೋದ ಮಾತು ಇವತ್ತು. ಹಲ್ಲೆಲೂಯಾ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತು ಯೆಹೋವನು ಮಾಡುವಂತ ಕಾರ್ಯಗಳನ್ನು ನೋಡಿರಿ. ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೋಡ್ತೀರಾ? ಎಷ್ಟು ಜನ ಸಿದ್ಧವಾಗಿದ್ದೀರಾ? ದೇವರು ಮಾಡುವಂತ ಕಾರ್ಯಗಳನ್ನು ನೋಡುವುದಕ್ಕೆ ಸಿದ್ಧವಾಗಿರೋರು. ಹಲ್ಲೆಲೂಯಾ. ಇವತ್ತು ಸಭೆಯಿಂದ ಹೋಗುವಾಗ ದೇವರು ಮಾಡುವಂತ ಕಾರ್ಯಗಳನ್ನ ನೀನು ನೋಡುವರಾಗಿದ್ದೀರಾ. ಮುಂದಿನ ವಾರ ಬರುವಾಗ ನೀವು ಸಾಕ್ಷಿ ಹೇಳ್ಬೇಕು. ಹಾಗೆ ಕೂತಿರೋದಕ್ಕೆಲ್ಲ ದೇವ್ರು ಕಾರ್ಯ ಮಾಡೋದು. ಇವತ್ತು ನಿನ್ನ ಕುಟುಂಬದ ದೇವ್ರು ಕಾರ್ಯ ಮಾಡಿದಾರಂದ್ರೆ ಮುಂದಿನ ವಾರ ಬಂದು ಸಾಕ್ಷಿ ಹೇಳ್ಬೇಕು. ಒಬ್ಬರು ಬಂದು ಬಸ್ ಸಿಕ್ಕಿಲ್ಲ, ಬಸ್ ಹೋಯ್ತು, ಅದ್ ಮಾಡ್ದು, ಅದು ಸಾಕ್ಷಿ ಅಲ್ಲ. ನಿನ್ನ ಸಾಕ್ಷಿ ಇನ್ನೊಬ್ಬರು ಸಾಕ್ಷಿ ಪ್ರೇರೇಪಣೆ ಇರ್ಬೇಕು. ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಹೊಟ್ಟೆ ಹಸ್ಕೊಂಡಿದೆ, ಅದು ಸಾಕ್ಷಿ ಅಲ್ಲ. ಪ್ರಿಯ ದೇವರ ಮಗನೇ, ದೇವ್ರು ಮಾಡಿದ್ದೇನಾದ್ರೂ ಇದ್ರೆ ಅದನ್ನ ಹೇಳ್ಬೇಕು. ಹಲ್ಲೆಲೂಯಾ. ಇವತ್ತು ಸುಮ್ಮನೆ ನಿಂತು ಯೆಹೋವನು ರಕ್ಷಿಸುವ ರೀತಿಯನ್ನು ನೋಡಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರಿಗೆ ಯಾರು ಬಿಡುಗಡೆ ಕೊಟ್ಟರು, ಅನೇಕರಿಗೆ ಯಾರು ರಕ್ಷಣೆ ಮಾಡಿದ್ರು ಗೊತ್ತಿಲ್ಲ. ಹಲ್ಲೆಲೂಯಾ. ಅದೇ ಯೋಹಾನ ಸುವಾರ್ತೆ 13ನೇ ವಾಕ್ಯ ಕೊನೆಯದಾಗ ಓದಿ. 13ನೇ ವಾಕ್ಯ. ಆದರೆ ಅವನ್ ಯಾರೆಂಬುದು ಬಿಡುಗಡೆ ಕೊಟ್ಟಿದ್ದ ಅವನ್ ಯಾರೆಂಬುದು ಸ್ವಸ್ಥವಾದವನಿಗೆ ತಿಳಿದಿರಲಿಲ್ಲ. ಒಂದು ನಿಮಿಷ, ಇವತ್ತು ಅನೇಕರಿಗೆ ಸ್ವಸ್ಥ ಎಲ್ಲಿ ಆಗಿದೆ, ಬಿಡುಗಡೆ ಎಲ್ಲಿಂದ ಆಯ್ತು, ನನ್ನನ್ನ ಯಾರು ಬಿಡುಗಡೆ ಮಾಡ್ರು ಗೊತ್ತಿಲ್ಲ. ಇದೇ ಅವಸ್ಥೆಯಲ್ಲಿ ಅನೇಕರಿದ್ದೀರಾ. ಇವತ್ತು ನಿನ್ನನ್ನು ಗುಣಪಡಿಸುವ ಶಕ್ತಿ ಕರ್ತನಲ್ಲಿದೆ. ಹಲ್ಲೆಲೂಯಾ. ಇವತ್ತು ನೀನು ಅನೇಕ ಸಮಯದಲ್ಲಿ ಹಾಸ್ಪಿಟಲ್ ಅಲ್ಲಿ ಮರಣಕ್ಕೆ ಮರಣ, ಹಲ್ಲೆಲೂಯಾ, ಅನೇಕ ಬಾರಿ ಸತ್ತು ಹೋಗುವಂತ ಸಂದರ್ಭದಲ್ಲಿ ನಿನ್ನನ್ನ ಬಿಡಿಸುವನು ಒಬ್ಬನಿದ್ದಾನೆ. ಆತನು ಯಾರು ಅಂತ ಇದುವರೆಗೂ ಮರ್ತೋಗಿದ್ಯಲ್ಲ. ಹಲ್ಲೆಲೂಯಾ. ಯಾವತ್ತೋ ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ, ಧೂಳಿಗೆ ಧೂಳಿ ಆಗ್ಬೇಕಾದಂತ ನಿನ್ನನ್ನ ಬಿಡಿಸಿದ ದೇವ್ರನ್ನ ನೀನು ಮರ್ತೋಗಿದ್ಯಾ? ಅನೇಕರು ದೇವ್ರನ್ನ ಇವತ್ತು ನಾವು ಜೀವಿಸಿದ್ದೇವೆ ಅಂದ್ರೆ ಆತನ ಕೃಪೆ ಆಗಿದೆ. ಯಾರು ಬಿಡುಗಡೆ ಕೊಟ್ಟಿದ್ದಾರೆ ಮರ್ತೋಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಮರ್ತೋಗ್ಬೇಡ್ರಿ, ನಿನ್ನನ್ನು ರಕ್ಷಿಸುವನೊಬ್ಬನಿದ್ದಾನೆ, ನಿನ್ನ ಗುಣಪಡಿಸುವನಿದ್ದಾನೆ. ಅದಕ್ಕೆ ಮೊದಲನೇ ವಾಕ್ಯ, ನಿನ್ನನ್ನು ಎದುರಿಸಲು ಕಲ್ಪಿಸಿದ. ಆಮೆನ್. ಎಷ್ಟು ಜನ ನಂಬ್ತೀರಾ? ಹೌದು. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.